ವಿರಚಿತವಾಗಿರ್ತಕ್ಕಂಥ ಜ್ಞಾನ ಪ್ರತಿಪಾದನಾ ಸ್ಥಳ ಅಂದ್ರೆ ಕೈವಲ್ಯ ಪದ್ಧತಿಯಲ್ಲಿ ಬರ್ತಕ್ಕಂಥ ಇದು ಪಂಚಮ ಸ್ಥಳ. ಈ ಕೈವಲ್ಯ ಪದ್ಧತಿಯ ಸಂಪೂರ್ಣವಾಗಿ ಸಾರಾರ್ಥ ಆರೂಢ ಜ್ಯೋತಿ ಶಿವಪುತ್ರಪ್ಪ ಅವರು 5 ಶಬ್ದದಲ್ಲಿ ಈ ಸಂಪೂರ್ಣ ಕೈವಲ್ಯ ಪದ್ಧತಿಯ ಅರ್ಥವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಂತೆ ಕೇವಲಸ್ಯ ಬಹವಃ ಕೈವಲ್ಯ, ಕೇವಲ ತಾನೇ ತಾನಾಗಿ ತನ್ನ ಸ್ಥಿತಿಯಲ್ಲಿ ಇರುವುದೇ ಅದು ಕೈವಲ್ಯ, ಅಂದರೆ ಅದು ಮುಕ್ತಿ. ಅದಕ್ಕೆ ಮೋಕ್ಷ ಅಂತ ಕರೀತಾರೆ, ನಿಶ್ರೇಯಸ್ ಅಂತ ಕರೀತಾರೆ, ನೈಷ್ಕರ್ಮ್ಯ ಅಂತ ಕರೀತಾರೆ. ಅನೇಕ ರೀತಿಯಿಂದ ಪರ್ಯಾಯ ಶಬ್ದಗಳ ಮೂಲಕವಾಗಿ ಆ ಮೋಕ್ಷದ ವಿಷಯಕವಾಗಿ ಕೈವಲ್ಯದ ವಿಷಯಕವಾಗಿ ಹೇಳಲಾಗಿದೆ. ಇಂಥ ಕೈವಲ್ಯ ಪದ್ಧತಿ ನಾ ಅವಾಗ ಹೇಳ್ತಿರ್ತೀನಿ. ಬಹಳ ಸುಂದರವಾಗಿ ನಿಜಗುಣರು ಈ ಕೈವಲ್ಯ ಪದ್ಧತಿ ಒಂದು ಸೋಪಾನ ಆರೋಹಣ ನ್ಯಾಯದಂತೆ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಒಂದು ವೇದಿಕೆಯನ್ನು ಹತ್ತಿ ಎತ್ತರದ ಸ್ಥಾನದಲ್ಲಿ ನಾವು ಹೋಗಿ ಕುಳಿತುಕೊಳ್ಳಬೇಕಾಗಿದೆ. ಆ ಸ್ಥಾನಕ್ಕೆ ಯಾವ ರೀತಿಯಾಗಿ ಮೆಟ್ಟಲುಗಳಿರ್ತವೆ, ಆ ಮೆಟ್ಟಲುಗಳ ಮುಖಾಂತರವಾಗಿ ಏನಂತ ಕೇಳಿದ್ರೆ ನಾವು ಹೋಗಿ ಆ ಎತ್ತರ ಸ್ಥಾನದಲ್ಲಿ ಹೋಗಿ ಕುಂಡ್ರಬೇಕು. ಆ ರೀತಿಯಲ್ಲಿ ಆ ಕೈವಲ್ಯ ಎಂಬುವ ಯಾವ ಸಿಂಹಾಸನದ ಆ ಸಿಂಹಾಸನವನ್ನು ನಾವು ಹತ್ತಬೇಕಾಗಿದ್ರೆ ಇಲ್ಲಿ 5 ಏನಪ್ಪಾ ಅಂತ ಕೇಳಿದ್ರೆ ಮೆಟ್ಟಲುಗಳು ನಿಜಗುಣರು ಹೇಳಿಕೊಂಡು ಬಂದಿದ್ದಾರೆ. ಶಿವಕಾರುಣ್ಯ, ಜೀವ ಸಂಬೋಧನೆ, ನೀತಿ ಕ್ರಿಯಾ ಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಒಂದೊಂದು ಹಂತವಾಗಿ ಏನಂತ ಕೇಳಿದ್ರೆ ಸಾಧಕನಾಗಿರ್ತಕ್ಕಂಥವ್ರು ಮುಮುಕ್ಷುಗಳು ಆ ತಮ್ಮ ಗಮ್ಯ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಏನಂತ ಕೇಳಿದ್ರೆ ಈ 5 ಸ್ಥಳ ಕಟ್ಟದ ಅರ್ಥ ಶಿವಪುತ್ರಪ್ಪ ದೇವರು ಇಷ್ಟು ಸುಂದರವಾಗಿ ಹೇಳ್ಯಾರ. ಏನು ಅಂತ ಕೇಳಿದ್ರೆ ಶಿವಕಾರುಣ್ಯ, ಅಲ್ಲಿ ಪಡಿ ಅಂದ್ರೇನು, ಶಿವನ ಕೃಪೆಯನ್ನು ನೀನು ಪಡಿ. ಮತ್ತು ಜೀವ ಸಂಬೋಧನೆ ಅಂದ್ರೆ ಏನಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವ ವ್ಯಾಮೋಹ ಅದ ಅದನ್ನು ಬಿಡು ಅಂತ ಒಂದೇ ಶಬ್ದದಲ್ಲಿ ಹೇಳಿದ್ದಾರೆ. ಆಮೇಲೆ ಏನಂತ ಕೇಳಿದ್ರೆ ನೀತಿ ಕ್ರಿಯಾ ಚರ್ಯಸ್ಥ. ಈ ನೀತಿ ಕ್ರಿಯಾ ಚರ್ಯಸ್ಥ ನೀತಿ ಅಂದ್ರೇನು, ನೀ ನಯತಿ ಇತಿ ನೀತಿ, ಯಾವುದೋ ನಮ್ಮನ್ನು ಕರೆದುಕೊಂಡು ಆ ಭಗವಂತನ ಸ್ವರೂಪದ ಪತ್ರ ಅಲ್ಲ, ಆ ಸ್ವರೂಪ ಕೊಯ್ದು ಮುಟ್ಟಿಸ್ತದ, ಅದಕ್ಕೆ ನೀತಿ ಅಂತ ಕರೀತಾ ಇದೆ. ಇಂಥ ನೀತಿ ಕ್ರಿಯಾ ಚರ್ಯ ಸ್ಥಳದ ಇಲ್ಲಿ ಏನಂತ ಕೇಳಿದ್ರೆ ಒಂದೇ ಶಬ್ದದಲ್ಲಿ ಅರ್ಥ ಹೇಳಿದ್ದಾರೆ. ಅದು ಏನು ಅಂತ ಕೇಳಿದ್ರೆ ನಡಿ. ನಾವು ಹೆಂಗ ನಡಿಬೇಕಪ್ಪ ಅಂತ ಕೇಳಿದ್ರೆ ನೀತಿಯಿಂದ ನಡಿಬೇಕು. ಇನ್ನ ಯೋಗ ಪ್ರತಿಪಾದನಾ ಸ್ಥಳ, ನಮ್ಮ ಹರಿದಾಡ್ತಕ್ಕಂಥ ಅತ್ಯಂತ ಚಂಚಲವಾದ ಯಾವ ಮನಸ್ಸದ ಆ ಮನಸ್ಸನ್ನು ತಡಿ ಅಂತ ತಿಳ್ಕೊಂಡು ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಹೇಳಲಾಗಿದೆ. ಇನ್ನ ಕಡಿ ಹೋಗೇನಪ್ಪ ಅಂತ ಕೇಳಿದ್ರೆ ಜ್ಞಾನ ಪ್ರತಿಪಾದನಾ ಸ್ಥಳ, ಅರಿತು ಅದನ್ನು ನುಡಿ ಅಂತ ಏನಂತ ಕೇಳಿದ್ರೆ ಈಗ 5 ಶಬ್ದ ಮುಖಾಂತರವಾಗಿ ಈ ಕೈವಲ್ಯ ಪದ್ಧತಿಯ ಅರ್ಥವನ್ನು ಏನಂತ ಕೇಳಿದ್ರೆ ಪೂಜ್ಯ ಅಪ್ಪಾಜಿ ಅವರು ಹೇಳಿಕೊಂಡು ಬಂದಿದ್ದಾರೆ. ಆದ್ರೆ ಅನೇಕ ಮಂದಿ ಮಹಾತ್ಮರಾದರೆ ನೇರವಾಗಿ ವಿಷಯಕವಾಗಿ 1-2 ಮಾತುಗಳನ್ನು ಮಾತಾಡಿ ನಾನು ಮುಗಿಸ್ತೇನೆ. ಇಹದೋಳು ಮುಕ್ತನಾಗಿರುತ್ತಿರ್ಪನು, ಆರೂಢ ನೆನೆಸುವನು ಅವನು. ಆರೂಢ ಅಂದ್ರೆ ಆರೋಹಣ ಆಗೋದು. ಆರೂಢ ಮತ್ತು ಈ ರೂಢ ನಮ್ಮ ಲೌಕಿಕ ರೀತಿಯಲ್ಲಿ. ಈ ರೂಢ ಅಂದ್ರೆ ಏನಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ 2 ಮಾರ್ಗಗಳದವು. ಒಂದು ಪ್ರವೃತ್ತಿ ಮಾರ್ಗದ, ಇನ್ನೊಂದು ನಿವೃತ್ತಿ ಮಾರ್ಗದ. ಅವು ಯಾವುವು ಅಂತ ಕೇಳಿದ್ರೆ ಈ ಪ್ರಪಂಚವು ಇದು ಪ್ರವೃತ್ತಿ ಮಾರ್ಗದ. ನಿವೃತ್ತಿ ಮಾರ್ಗ ಯಾವ್ದಪ್ಪ ಅಂತ ಕೇಳಿದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿ ಆ ಪ್ರಪಂಚದಿಂದ ಏನಂತ ಕೇಳಿದ್ರೆ ನಾವು ಕಡಿಗಾಗುದು, ನಿವೃತ್ತ ಆಗುವುದು. ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಹೇಳಿಕೊಂಡು ಬಂದಿದ್ದವಳು ಮುಕ್ತನಾಗಿ ಅಂದ್ರೆ ನಾವು ಮರಾಠಿ ಓದಿದವರ ಸ್ವಲ್ಪ ಓದಾರದ ಹೆಚ್ಚು ಕಡಿಮೆ ಆಗ್ತದೆ. ಇಹದಳು ಮುಕ್ತನಾಗಿರುತ್ತಿರ್ಪನು ಆರೂಢನವನು. ಈ ಇಹಲೋಕದಲ್ಲಿ ಸದ್ಯೋನ್ಮುಕ್ತ ಯಾರು ಅಂತಂದ್ರೆ ಆರೂಢ ಅಂತ ಹೇಳಿ. ತತ್ಪೂರ್ವದಲ್ಲಿ ಏನು ವಿಷಯ ಅಂತಂದ್ರೆ ಕರ್ಮಿ ಮುಕ್ತನಾಗಬೇಕಾದ್ರೆ ಅವನಿಗೆ 100 ಜನ್ಮಗಳು ಬೇಕು.
ಆ ನಂತರದಲ್ಲಿ ಮುಮುಕ್ಷು ಮೋಕ್ಷದ ತೀವ್ರಕರವಾಗಿರುವಂತ ಮುಮುಕ್ಷು, ಮಧ್ಯ ಮಂದ ತೀವ್ರತರ ಮುಮುಕ್ಷು ಉಳ್ಳವರಾಗಿದೆ ಇದ್ದಾರೆ. ಆ ಮುಮುಕ್ಷು ಮುಕ್ತನಾಗಬೇಕಾದರೆ 3 ಜನ್ಮಗಳು ಬೇಕು. ಇಲ್ಲಿ ಜನ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ವೃತ್ತಿ ಹೋಗಿ ಮತ್ತೊಂದು ವೃತ್ತಿ ಬಂತು ಅಂದ್ರೆ ಅದಕ್ಕೆ ಜನ್ಮ ಅಂತ ಕರೆಯುವಂತವರಾಗ್ತಾರೆ. ಇಲ್ಲಿ ಯಾವ ರೀತಿಯಾಗಿರುವಂತ ಜನ್ಮ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಅನ್ನುವ ಈ 3 ವೃತ್ತಿಗಳು ಹೋಗಿ ಬಂದದ್ದನ್ನ ಏನಂತ ಕರೀತಾರೆ? 3 ಜನ್ಮ. ಅಂದ್ರೆ ಮುಮುಕ್ಷುವಿಗೆ 3 ಜನ್ಮಗಳಲ್ಲಿ ಅವನು ಮುಕ್ತನಾಗುವಂತವನಾಗುತ್ತಾನೆ. ಆ ನಂತರದಲ್ಲಿ ಅಭ್ಯಾಸಿ, ಈ ಅಭ್ಯಾಸಿ 2 ಜನ್ಮಗಳಲ್ಲಿ ಅಂದ್ರೆ ಮನನ ನಿಧಿಧ್ಯಾಸನ ಎನ್ನುವ ಈ ವೃತ್ತಿಗಳು ಅಂದ್ರೆ ಈ ಜನ್ಮಾದಿಗಳು ಇದ್ದಾಗ ಮಾತ್ರ ಅವ ಮುಕ್ತನಾಗುವಂತವನಾಗುತ್ತಾನೆ. ಇನ್ನು ಅನುಭವಿ, ಒಂದು ಜನ್ಮದಲ್ಲಿ ಅಂದಾಗ ಹೇಗೆ ಅಂದ್ರೆ ಒಂದು ವೃತ್ತಿ ಹೋಗಿ ಮತ್ತೊಂದು ವೃತ್ತಿಗೆ ಜನ್ಮ ಅಂತ ಕರೆಯುವಂತವರಾಗುತ್ತಾರೆ. ಅರ್ಥಾತ್ ಏನು ಅಂತ ಕೇಳಿದ್ರೆ ನಿಧಿಧ್ಯಾಸನ ವೃತ್ತಿ ಉಳ್ಳವನಾಗಿ ಅವ ಒಂದೇ ಜನ್ಮದಲ್ಲಿ ಮುಕ್ತನಾಗುವಂತವನಾಗುತ್ತಾನೆ. ಆದ್ರೆ ಆರೂಢ ಅಂತ ನಾವು ಯಾರಿಗೆ ಕರಿಬೇಕು ಅನ್ನುವುದನ್ನ ಯಾವ ಶ್ರೀಮನ್ ನಿಜಗುಣರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಬಂದಿದ್ದಾರೆ. ಅದೇನು ಅಂತ ಕೇಳಿದ್ರೆ ಗುರು ಶಂಭುಲಿಂಗವೇ ತಾನಾಗಿ, ಎಷ್ಟು ಸ್ಪಷ್ಟವಾಗಿ ಯಾವ ಶ್ರೀಮನ್ ನಿಜಗುಣರು ತಿಳಿಸ್ಕೊಂಡು ಬರ್ತಾರೆ. ಗುರು ಶಂಭುಲಿಂಗವೇ ತಾನಾಗಿ ಅಂದ್ರೆ ಸಚ್ಚಿದಾನಂದ ಸ್ವರೂಪನಾಗಿರುವಂತ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅನ್ನುವ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಉಳ್ಳಂತವ. ಅಂದ್ರೆ ಏನು ಅರ್ಥ ಅಂತ ಕೇಳಿದ್ರೆ ಅದೃಢ ಅಪರೋಕ್ಷ ಅಲ್ಲ. ಯಾಕ ಅದೃಢ ಅಪರೋಕ್ಷ ಅಲ್ಲ ಅಂತಂದ್ರೆ ಮುಂದೆ ಶ್ರೀಮನ್ ನಿಜಗುಣರು ಅಲ್ಲಿ ತಿಳಿಸ್ಕೊಂಡು ಬರ್ತಾರೆ. ಏನು ಹೇಳ್ತಾರೆ ಅಂದ್ರೆ ಮಿಕ್ಕಿನ ಪರಿಕಲ್ಪನೆಗಳನ್ನು ತೊರೆದು, ಮಿಕ್ಕಿನ ಪರಿಕಲ್ಪನೆಗಳು ಅಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲಿ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಇರ್ತದಪ್ಪ ಅಂದ್ರೆ ಎಲ್ಲಿ ಸಂಶಯಾದಿಗಳು ಇರುತ್ತವೆಯೋ. ಸಂಶಯ ಅಂದ್ರೆ ದ್ವಿಕೋಟಿ ಜ್ಞಾನಕ್ಕೋ ಸಂಶಯಕ ಹೇ. ದ್ವಿಕೋಟಿ ಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಪರಬ್ರಹ್ಮ ಸ್ವರೂಪನು ಇದ್ದೇನೋ ಅಥವಾ ಇಲ್ಲವೋ ಎನ್ನುವ ಈ 2 ರೀತಿಯಾದಂತ ಜ್ಞಾನಕ್ಕೆ ಏನಂತ ಕರೆದ್ರೆ ದ್ವಿಕೋಟಿ ಜ್ಞಾನ ಅಂತ ಕರೆಯುವಂತವರಾಗುತ್ತಾರೆ. ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಯಾವ ಸಂಶಯಾದಿಗಳು ಇಲ್ಲ. ಯಾವ ಸಂಶಯ ಅಂದ್ರೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ಮತ್ತು ಇನ್ನು ಒಂದೇನು ಅಂದ್ರೆ ಮಿಕ್ಕಿನ ಪರಿಕಲ್ಪನೆಗಳು ಅಂತನ್ನುವುದರಿಂದ ಅಸಂಭಾವನಾ ವಿಪರೀತಾದಿ ಭಾವನೆಗಳು ತೊರೆದು, ಅರ್ಥಾತ್ ಮಿಕ್ಕಿನ ಪರಿಕಲ್ಪನೆಗಳು ಅಂತನ್ನುವುದರಿಂದ ಸಂಶಯ, ಅಸಂಭಾವನಾ ವಿಪರೀತಾದಿ ಭಾವನೆಗಳನ್ನು ತೊರೆದು ನಿತ್ಯ ಸುಖ. ನೋಡಿ ನಿಜಗೊಂಡ್ರೆ ಹೇಗೆ ಪದಪ್ರಯೋಗವನ್ನ ಮಾಡಿದ್ದಾರೆ ಅಂದ್ರೆ ನಿತ್ಯ ಸುಖ. ಯಾವ ಸುಖ ಅಂದ್ರೆ ನಿತ್ಯ. ಅದಕ್ಕೆ ಹೇಳ್ಯಾರ ಸತತೋದಿತಮಾಗಿರ್ಪುದೇ ನಿತ್ಯ. ಸದಾ ಯಾವಾಗಲೂ ದುಃಖಂ ಬೆರಸದ ಸಾರ ಸುಖಗಳಿರುವಂತ. ಅಂದ್ರೆ ಏನು ಅಂತ ಕೇಳಿದ್ರೆ ಯೋ ವೈ ಭೂಮಾ ತತ್ಸುಖಂ ತದ್ ಅಮೃತಂ ನ ಅಲ್ಪೇ ಸುಖಮಸ್ತೆ. ಅರ್ಥಾತ್ ನಿತ್ಯವಾಗಿರುವಂತ ಸದಾ ಆನಂದದಲ್ಲೇ ಇರುವಂತಹ ಅನವರತ ಸದಾ ಆ ಭೂಮಾ ಸುಖದಲ್ಲೇನೆ ತಲ್ಲೀನನಾಗಿರುವಂತ ಶರನಿಧಿ ಎನಿಸಿ ಇಹಗಳು ಅಂದ್ರೆ ಈ ಇಹಲೋಕದಲ್ಲೇನೆ ಸದಾ ಮುಕ್ತನಾಗಿರುತ್ತಿರ್ಪನು ಆರೂಢನೆನಿಸುವನು. ಮತ್ತೊಂದು ಮಾತನ್ನ ಶ್ರೀಮನ್ ನಿಜಗುಣರು ಏನು ಹೇಳ್ಕೊಂಡು ಬರ್ತಾರೆ ಅಂತಂದ್ರೆ ಮತ್ತೊಂದು ಮಾತನ್ನ ಬಹು ಸುಂದರವಾಗಿ ಹೇಳ್ತಾರೆ. ತನಗೊಂದು ಬಾಧೆ ಸಂಜನಿಸದೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಈ ಮಾತು ನಮ್ಮ ಸಿದ್ಧಾರ್ಥರಲ್ಲಿ 100ಕ್ಕೆ 100ರಷ್ಟು ಸಮನ್ವಯ ಆಗುತ್ತದೆ. ಹೇಗೆ ಅಂದ್ರೆ ತನಗೊಂದು ಬಾಧೆ ಸಂಜನಿಸದೆ ಅಂತನ್ನುವುದರಿಂದ ಯಾವ ಸಿದ್ಧಾರೂಢರು ಒಂದು ವೇಳೆ ಯಾವ ಡುಮಗೇರಿ ಕಟ್ಟೆಯಲ್ಲಿ ಕುಳಿತುಕೊಂಡಾಗ ತಲೆಯ ಮೇಲೆ ಬೆಂಕಿ ಇಟ್ಟಾಗ ಯಾವ ಬಾಧೆಯೂ ಸಂಜನಿಸದೆ ಅಂದ್ರೆ ಯಾವ ಬಾಧೆಯೂ ಕೂಡ ಉಂಟಾಗಲಾರದೆ
ಮತ್ತೆ ಒಂದು ವೇಳೆ ಕೈಲಾಸ ಮಂಟಪದಲ್ಲಿ ಸಿದ್ಧಾರೂಢರು ಕುಳಿತುಕೊಂಡಾಗ ಯಾವ ಸಿದ್ಧಾರೂಢರಿಗೆ ಬಂಗಾರದ ಕಿರೀಟವನ್ನು ಇಟ್ಟಾಗೂ ಕೂಡ ಯಾವ ರೀತಿಯಾಗಿ ವಿಚಲಿತನಾಗದೆ ಬೆಂಕಿ ಬಂಗಾರಗಳನ್ನ ಸಮವಾಗಿ ಕಂಡು ಸದಾ ಶರನಿಧಿಯಲ್ಲಿಪ ಸದಾ ನಿತ್ಯ ಅನವರತ ಸುಖ ಸ್ವರೂಪನಾಗಿರುವಂಥವರು ಯಾರು ಅಂತಂದ್ರೆ ಈ ಇಹಲೋಕದಲ್ಲಿ ಮುಕ್ತನಾಗಿರುತ್ತಿರ್ಪ ಅಖಂಡ ಅನಘ ಅದ್ವಯ ನಿರ್ದ್ವಂದ್ವ ನಿರ್ಲೇಪ ಸ್ಥಿತಿಯಲ್ಲಿರುವಂತ ಜಗದ್ಗುರು ಸಿದ್ಧಾರೂಢರು, ಆರೂಢ ಸ್ಥಿತಿಯಲ್ಲಿರುವಂತವರು ಸಿದ್ಧಾರೂಢರು. ಇಂತಹ ಸಿದ್ಧಾರೂಢರಿಗೆ ನಾವೆಲ್ಲ ಶರಣಾಗತರಾಗಿ ಅವರಿಂದ ಆಶೀರ್ವಾದವನ್ನು ಪಡೆದ ಮುಕ್ತರಾಗುವಂತಹ ಸ್ಥಿತಿಯನ್ನ ಸದ್ಗುರು ಸಿದ್ಧಾರೂಢ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳಿ ನನ್ನ ವಾಗ್ರೂಪ ಸೇವನ ಸದ್ಗುರುದೇವರ ಅಡಿಲಾವರೆಗಳಿಗೆ ಪುಷ್ಪರೂಪವಾಗಿ ಸಮರ್ಪಣೆಯನ್ನು ಮಾಡಿ ನೀವು ರಾಮಸ್ತನಾರ ಓಂ ತತ್ಸತ್. ಪೂಜ್ಯರಿಗೆ ಅನಂತ ವಂದನೆಗಳು. ಇನ್ನು ಮೇಲೆ ಇದೇ ವಿಷಯವಾಗಿ ಪರ ಪೂಜ್ಯ ಪರಿಪೂರ್ಣಾನಂದ ಸ್ವಾಮಿಗಳು ತಲೆ ಪೂಜ್ಯ ಮಾಮೃತವನ್ನ ಹೇಳ್ಕೊಂಬರ್ರಿ. ಭಜೆ ಗೋವಿಂದಂ ಭಜೆ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ಎಲ್ಲರೂ ಏನದ ಅಂತಂದ್ರೆ ಹುಟ್ಟು ಸಾವು ಈ ಭವಚಕ್ರದೊಳಗ ನಾವೇನದ ಅಂತಂದ್ರೆ ಭವಚಕ್ರದೊಳಗ ನಾವು ತಿರ್ಗಾಡ್ತಾ ಹೋಗ್ತೇವೆ. ಆದ್ರೆ ನಾವು ಮುಕ್ತರ ಆಗಬೇಕಾದ್ರೆ ಏನದ ಅಂತಂದ್ರ ಎಲ್ಲರೂ ಯಾವ್ದ್ರ ಸಲುವಾಗಿ ಬಂದಾರ ಅಂತಂದ್ರ ಸುಖದ ಸಲುವಾಗಿ ಬಂದಾರ. ಎಲ್ಲರೂ ಏನ್ ಬೇಕಾಗ್ತದ ಅಂತಂದ್ರ ನೋವು ನಲಿವು ದುಃಖಗಳು ಬ್ಯಾಡ. ಎಂತವನ ಆತಂಕವಾಗಿ ಮಹಾಪಾಪಿ ಅದನ್ನು ಕೂಡ ಏನ್ ಬಯಸ್ತದ ಅಂತಂದ್ರ ಸುಖ ಬಯಸ್ತಾನ. ಸುಖ ಆಗ ಸುಖ ಬಯಸ್ತಾನ. ಲೌಕಿಕವಾಗಿರುವ ಸುಖ ಏನದ ಅಂತಂದ್ರ ಅದು ಜನ್ಮ ಮರಣಾದಿಗಳಿಗೆ ಅದು ಆ ಸುಖ ಏನಾಗ್ತದ ಅಂತಂದ್ರ ಅದು ಕಾರಣ ಆಗ್ತದೆ. ಆದ್ರೆ ಅಲೌಕಿಕವಾಗಿರುವ ಸುಖ ಅದು ಏನಾಗ್ತದ ಅಂತಂದ್ರ ಜನ್ಮ ಮರಣಾದಿಗಳಿಗೆ ಪುನಃ ಅದು ಏನದ ಅಂತ ಪುನಃ ಅವಸ್ಥಾದಿಗಳು ಯಾವು ಬರುವುದಿಲ್ಲ. ಹಾಗಾಗಿ ಆರೂಢ ಸುಖ ಅಂತಂದ್ರೆ ಏನು ಆರೂಢ ಅಂತಂದ್ರೆ ಏನು ಮೇಲಕ್ಕೆ ಏರಿದವನು ಕೆಳಕ್ಕೆ ಇಳಿಯಲಾರದವನು. ಏನು ಮೇಲಕ್ಕೆ ಏರಿದವನು ಕೆಳಕ್ಕೆ ಇಳಿಯಲಾರದವನು. ಈಗ ಬಹಳ ಏನದ ಅಂತಂದ್ರೆ ಶುಭೇಚ್ಛ ಸುವಿಚಾರಣ ತನುಮಾನ ಸತ್ವಾಪತ್ತಿ ಪದಾರ್ಥ ಭಾವ ಇಲ್ಲಿ ಪೂರ್ಯಾತೀತ ಅವಸ್ಥೆಯಲ್ಲಿ ಅವ್ರು ಏನದ ಅಂತಂದ್ರೆ ಪುನಃ ಅವ್ರಿಗೆ ಜನ್ಮಾದಿಗಳು ಅದಾವ. ಏನದ ಅಂತಂದ್ರೆ ಕರುವಿಗೆ ಜನ್ಮದವ, ಮುಮುಕ್ಷುವಿಗೆ ಜನ್ಮದವ, ಅಭ್ಯಾಸಿಗೆ ಜನ್ಮದವ, ಮತ್ತೇನದಂತ ಅನುಭವಿಗೆ ಜನ್ಮದವ. ಪರಂತ ಏನದಂತಂದ್ರ ಕೊನೆಗೆ ಆರೂಢರಾಗಿ ಜನ್ಮದ ಏನಂತಂದ್ರ ಆದ್ರಿಂದ ಭಗವದ್ಗೀತೆಯಲ್ಲಿ ಭಗವಂತ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಆ ಬ್ರಹ್ಮ ಭುವನಾಲೋಕ ಪುನರಾವೃತ್ತಿನೋರ್ಜುನ ಮಾವು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅಂದ್ರೆ ಪುನರ್ಜನ್ಮ ಏನದ ಅನಂತ ಲೋಕಗಳು ಇಹಲೋಕ ಬೋರ್ಲೋಕ ಸುವರ್ಲೋಕ ನಮಗೆ ಕೆಳಗಡೆ ಏಳ್ಲೋಕ ಮೇಳಗಡೆ ಏಳ್ಲೋಕ ಎಲ್ಲವೂ ಏನದಂತ ಜನ್ಮಾದಿಗಳಿಗೆ ಕಾರಣದ ಆ ಬ್ರಹ್ಮ ಭುವನಾಲು ಪುನರಾವೃತ್ತಿನ ಅರ್ಜುನ ಅವು ಎಲ್ಲವೂ ಪುನಃ ಅರ್ಜುನ ಅವು ಎಲ್ಲವೂ ಏನದಂತಂದ್ರೆ ಜನ್ಮಾದಿಗಳಿಗೆ ಕಾರಣ ಆಗ್ತವು. ಪುನರ್ಜನ್ಮನ ವಿದ್ಯತೆ ಅಂದ್ರೆ ಆರೂಢ ಸ್ಥಿತಿ ಬಂದಾಗ ಅವ ಏನಾಗ್ತಾನಂತಂದ್ರೆ ಏನು ಅವನು ಸಾಯುಜ್ಯ ಪದವಿಯನ್ನು ಹೊಂದುತ್ತಾನ. ಆ ಸಾಹಿತ್ಯ ಪದವಿಯನ್ನು ಹೊಂದಿದಾಗ ಏನದ ಅಂತಂದ್ರ ಅವನಿಗೆ ಯಾವ ಏನದ ಅಂತಂದ್ರ ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ, ಯಾವ ತ್ರಿತಾಪಗಳು ದುಃಖಗಳು ಅವನಿಗೆ ಬರುವುದಿಲ್ಲ. ಈ ಸಂಸ್ಪರ್ಶದ ಭೋಗ ದುಃಖ ಏನೋ ಇವತ್ತೆ ಅತ್ಯಂತ ಕೌಂತೆಯ ನಟೇಶು ರಮತೆ ಗುದಹ ಅಂತಂದ್ರೆ ಏನು ಈ ಪ್ರಪಂಚದಲ್ಲಿ ವ್ಯಾಮೋಹಾತ್ಮಕವಾಗಿರುವ ಲೌಕಿಕ ಈ ಪ್ರಪಂಚದಲ್ಲಿ ಅವ ಏನದ ಅಂತಂದ್ರೆ ಇದ್ದರೂ ಅವ ಇಲ್ಲದಂಗ ಆಗಿ ಅವನು ಹೇಗಿರ್ತಾನ ಅಂತಂದ್ರ ಕಾಮ ಕ್ರೋಧ ಲೋಭ ಮೋಹ ಇವನ್ ಮದ ಮತ್ಸರ ಅರಿಷಟ್ವರ್ಗಗಳಿಗೆ ಏನದಂತಂದ್ರ ಅವನ್ನೆಲ್ಲವನ್ನು ತುಚ್ಛ ಅಂತ ತ್ಯಾಗ ಮಾಡಿ ಅವನು ಏನದಂತಂದ್ರ ದೇವತಾ ಸ್ವರೂಪ ಆಗಿ ಎಲ್ಲಾ ದೇವತೆಗಳಿಗೆ ಅಧಿಷ್ಠಾನ ಸ್ವರೂಪನಾಗಿ ತನ್ನ ಸ್ವರೂಪದಲ್ಲಿಗೆ ಬ್ರಹ್ಮೈವ ಭವತಿ. ಆತ್ಮದ ಸುಖದಲ್ಲಿ ಆನಂದದ ಪ್ರಜಾಹಾತಿ ಯದಾ ಕಾಮನ್ ಏನದಂತ ಎಲ್ಲಾ ಈ ಕಾಮನಾದಿಗಳನ್ನ ಏನದಂತಂದ್ರ ಅವನು ದೂರ ನಿವೃತ್ತಿ ಮಾಡಿ ಅವನೇನದಂತಂದ್ರೆ ಆ ಕರ್ಮದ ಆರೂಢ ಸ್ಥಿತಿಯಲ್ಲಿ ಇರ್ತಾರ ಅಂತ ಹೇಳ್ತಾರ. ಮಹಾಪುರುಷರವರ ಎಲ್ಲ ಪೂಜ್ಯರು ನಮಗೆಲ್ಲ ತಿಳಿಸ್ಕೊಡೋದ್ರ ಎರಡು ವಾಕ್ಪುಸ್ತಕಗಳನ್ನು ಸದ್ಗುರುನಾಥನ ಚರಣಾರವಿಂದ ಅರ್ಪಿಸೋಣ. ಅದೇ ಪೂಜ್ಯರಿಗೆ ಅನಂತ ವಂದನೆಗಳು. ಈಗ ವೇದಿಕೆ ಆಗಿರ್ತಂತ ವ್ಯವಸ್ಥಾ ಮಹಾಸ್ವಾಮೀಜಿಯವರಿಗೆ ಬಸವರಾಜ ಶೆಟ್ಟಿ ಅವರಿಂದ ಮಾತಾಡ್ತಾರೆ. ಅದರ ಕೆಳಗೆ ಪೂಜ್ಯ ಶ್ರೀ
ಅರ್ಕ ಬಸವರಾಜ ಸ್ವಾಮಿಗಳು ಅರ್ಕೇರಿ ಸಾಕಿನ ಅರ್ಕೇರಿ ಇವರು, ಮಾಧವಾನಂದ ಸ್ವಾಮಿಗಳು ಅರ್ಕೇರಿ ಇವರಿಗೆ ಕಲ್ಯಾಣ ಕಟ್ಟೋದು ಮಾಡಾಡ್ತಾರೆ. ಹಾಗೆ ಹಾಂ ಹೌದು ಹೌದು. ಸಿದ್ಧವೇಳ ಶಿವಾಚಾರ್ಯ ಬರ್ರಿ ಬಂದು ಬಂದು ಸಿದ್ಧವೀರ ಶಿವಾಚಾರ್ಯರು ನರವಿಂದ ಪೂಜಾರಿಗೆ ಮಾಲಾರ್ಪಣೆ ಶ್ರೀಯುತ ಸಾಮಂತ ಪೂಜಾರಿಯಿಂದ ಮಾಲಾರ್ಪಣೆ. ಹಾಗೆ ಗುರುವೆ ಹಿಂಗಾಗ್ತದೆ ಬರೀಲಿ ಬರೀಲಿ ಇಲ್ಲ ಬರ್ರಿ ಬರ್ರಿ ಒಂದಾಗಲ ಐತಲ್ಲ. ಯಾರು ಸಿದ್ದಲಿಂಗೇಶ್ವರರು ಮುಂದೆ ಅದ್ವೈತಾನಂದ ಮಹಾಸ್ವಾಮಿಗಳು ತಮ್ಮ ಅನುಭವ ಮತವನ್ನು ತಿಳಿಸಬೇಕೆಂದು ಅವರಿಗೆ ಪ್ರಾರ್ಥಿಸಿದರು. ಅವರು ಕರೀತಾರೆ, ಅವರೆಲ್ಲ ಕರ್ತಾರೆ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕೌ ಸತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಾತಸ್ಮರಣೀಯರು, ಎನ್ನ ಆರಾಧ್ಯ ಗುರುದೇವರು, ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನ ಅಲಂಕರಿಸಿರುವ ಪಂಚಮಠಾಧೀಶರು, ಸಂಚಿತಾದಿ ಕರ್ಮ ನಿವಾರಕರು, ನಡೆದಾಡುವ ಮಾತನಾಡುವ ದೇವರು, ಸಂಚಾರಿ ಸಂತ ಭಕ್ತರ ಭಗವಂತ, ನಿರಾಭಾರಿ ದೇಶಕ್ಕೋತ್ತಮ ಜಗದ್ಗುರು ಡಾಕ್ಟರ್ ಅಪ್ಪಾಜಿ ಅವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಜಗದ್ವಂದ್ಯರು, ಜಗತ್ಪೂಜ್ಯರು, ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ, ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡಿ ಕೆಲ ಜೀವರನ್ನು ದೇವರಾಗಿ ಮಾಡು ಆಚಾರ್ಯ ಶರಣಾಗು ಎಂಬ ನಿಜಗುಣರ ಸಂದೇಶದಂತೆ ನೋಟ ಮಾತ್ರದಿಂದ ಜಗತ್ತನ್ನು ಉದ್ಧರಿಸಿರ್ತಕ್ಕಂಥ ಮಹಾನ್ ಜಗದ್ಗುರು ಸ್ಥಿತಪ್ರಜ್ಞ ಮೌನ ಮುನಿ ಗುರುನಾಥೌಡ ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನ ಸಮರ್ಪಿಸಿ, ಇವತ್ತಿನ ಈ ಭವ್ಯವಾದ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನವನ್ನು, ನೇತೃತ್ವ ಸ್ಥಾನವನ್ನು, ಅಧ್ಯಕ್ಷತೆಯ ಸ್ಥಾನವನ್ನು, ಸಮ್ಮುಖ ಸ್ಥಾನವನ್ನ ಅಲಂಕರಿಸುವ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಾರವಿಂದಗಳಿಗೆ ಅನಂತ ಅನಂತ ನಮನಗಳನ್ನ ಸಮರ್ಪಿಸಿ, ಹಾಗೂ ಈ ವೇದಾಂತ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಅವರಿವರೆನ್ನದೇ ಸಕಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯರ ಶ್ರೀ ಚರಣಾರವಿಂದಗಳಿಗೆ
ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ ಈ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಎಲ್ಲ ಚೇರ್ಮನರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಧರ್ಮದರ್ಶಿಗಳಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಅಪ್ಪನ ಮಹಾಮನೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ಇಲ್ಲಿಯ ಪರ್ಯಂತರ ಎಲ್ಲ ಪರಮ ಪೂಜ್ಯರು ಲೋಕಹಿತ ಚಿಂತಕರಾದ ಶ್ರೀಮನ್ ಜೀವನ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರತಕ್ಕಂಥ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ ಯಾವ 45ನೆಯ ಪದ್ಯದ ಒಂದು ಕೊನೆಯ ಚರಣವನ್ನ ಚಿಂತನಕ್ಕಾಗಿಟ್ಟುಕೊಂಡು ಎಲ್ಲ ಪರಮ ಪೂಜ್ಯರು ಉಪದೇಶಾಮೃತವನ್ನ ಮಾಡ್ತಾ ಬಂದಿದ್ದಾರೆ. ಮನುಜರುಳ ಐವರು ಸುಕೃತಿಗಳು ಹೇಳಿವೆನವರುತ್ತರ ಗುಣವಿಡಿದು. ಇಲ್ಲಿ ಶ್ರೀಮನ್ ಜೀವನ ಸೇವೆಗಳು ಮನುಜರೋಳು ಮನುಜರೋಳು ಐವರು ಸುಕೃತಿಗಳು. ಇವ್ರ 5 ಮಂದಿ ಸುಕೃತಿ ಅಂದ್ರೆ ಪುಣ್ಯಶಾಲಿಗಳು ಅಂತ ಹೇಳ್ತಾರ. ಅವರುತ್ತರ ಗುಣವಿಡಿದು. ಅವರ ಉತ್ತರ ಅವರವರ ಸಾಧನೆಯ ಅನುಕ್ರಮದಿಂದ ಅವರು ಯಾರು ಅನ್ನೋದು ಎಲ್ಲ ಪೂಜ್ಯರು ಹೇಳ್ತಾ ಬಂದಿದ್ದಾರೆ. ಮೊದಲು ಯಾರು ಹೇಳ್ತಾರೆ? ಕರ್ಮಿ ಎಷ್ಟು ಜನ್ಮದಾಗ ಮುಕ್ತ ಕಾಣ್ರಿ ಹೇಳ್ತಾರೆ. ಇವಾಗ 100 ಜನ್ಮಗಳನ್ನ ಹೇಳಿದ್ವಿ. ಇವ 100 ಜನ್ಮಗಳಲ್ಲಿ ಮುಕ್ತನಾಗ್ತಾನ ಕರ್ಮಿ. ಎರಡನೇದವ ಯಾರು ಹೇಳ್ತಾರ? ಮುಮುಕ್ಷು. ಮೋಕ್ತುಂ ಇಚ್ಚು ಮುಮುಕ್ಷು. ಇವ್ಗೆ ಏನ್ರಿ ಹೇಳ್ತಾರೆ? ಇವ್ಗೆ ಎಷ್ಟು ಜನ್ಮಗಳನ್ನ ಹೇಳಿದಾರೆ ಹೇಳ್ತಾರ? 3 ಜನ್ಮಗಳನ್ನ ಹೇಳಿದಾರ. ಇನ್ನ ಅಭ್ಯಾಸಿ ಎಷ್ಟು ಜನ್ಮದಾಗ ಮುಕ್ತನಕ್ಕಾನ್ರಿ ಹೇಳ್ತಾರೆ? 2 ಜನ್ಮದಾಗ ಮುಕ್ತನಕ್ಕಾನು. ಅನುಭವಿಗೆ 1 ಜನ್ಮವನ್ನ ಹೇಳಿದ್ರು. ಇನ್ನು ಇವತ್ತಿನ ವಿಷಯ ಕೊನೆಯದ ಯಾರು ಹೇಳ್ತಾ ಇದಾರ? ಆರೂಢ. ಆ ಆರೂಢನಿಗೆ ಏನ್ರಿ ಹೇಳ್ತಾರೆ? ಜನ್ಮವೇ ಇಲ್ಲ. ಆರೂಢನಿಗೆ ಯಾಕೆ ಜನ್ಮ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಬಂದ್ರು. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರವೆ ನಿತ್ಯ ಸುಖದ ಶರನಿಧಿ ಎನಿಸಿದ ಇಹದೋಳ್ ಮುಕ್ತನಾಗಿರ್ಪ ಆರೂಢನೆನಿಸುವನವನು. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇದ್ದಾರೆ. ಶಂಭುಲಿಂಗವೇ ತಾನಾಗಿ ಅವ ಏನು ತಿಳಿದಿರ್ತಾನ್ರಿ ಹೇಳ್ತಾರೆ? ಶಂಭುಲಿಂಗವೇ ತಾನಾಗಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ, ಅದೇ ನನ್ನ ಸ್ವರೂಪ ಅಂತೇಳಿ ತಿಳ್ಕೊಂಡಿರ್ತಾನ. ಅದಕ್ಕ ಏನ್ ಹೇಳ್ರು? ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ. ಅವ ಯಾವ ಸಂಶಯಾದಿಗಳು ಯಾಕ್ರಿ ಹೇಳ್ತಾರ? ನಾ ಆ ಪರಬ್ರಹ್ಮ ಸ್ವರೂಪ ಹೌದು ಅಲ್ಲೋ ಅನ್ನೋ ಸಂಶಯ ಇರಂಗಿಲ್ಲ. ಯಾಕೆ? ಸಂಶಯ ಆತ್ಮ ವಿನಶ್ಯತಿ. ಅವ ಯಾವುದು ಸಂಶಯಾದಿಗಳ ಇರುವುದಿಲ್ಲ. ನಾನು ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವನ್ನೇ ನಾನಿದ್ದೇನೆ ಅಂತೇಳಿ ತನ್ನ ಸ್ವರೂಪದ ಜ್ಞಾನ ಏನಾಗಿರ್ತದ ಸರ್ ಅವನಿಗೆ ಗಟ್ಟಿಯಾಗಿರ್ತದ. ಅದಕ್ಕ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರನಿಧಿ ಎನಿಸಿದ. ನೋಡ್ರಿ, ನಿತ್ಯ ಸುಖದ ಇಲ್ಲಿ ಏನು ಪದ ಪ್ರಯೋಗ ಮಾಡ್ಯಾರ ಅಂತಾರ? ನಿತ್ಯ ಸುಖ. ಸುಖಗಳೊಳಗ ನಿತ್ಯ ಸುಖ ಬೇರೆ, ಹೌದಲ್ರಿ? ನಿತ್ಯ ಸುಖ ಅಂದ್ರೆ ಯಾವತ್ತೂ ಆ ಸುಖದಲ್ಲಿ ನಾವು ಅದನ್ನ ಜೀವನ ಸೇವೆಗಳು ಒಂದ್ ಕಡೆ ಹೇಳ್ತಾ ಇದಾರ. ಆ ನಿತ್ಯ ಸುಖ ಹೆಂಗದರಿ ಅಂತಂದ್ರ ಸಾಕೆನಿಸದೆ, ಸವೆಯದೆ, ಬೇರೊಂದನ್ನು ಬೇಕೆನಿಸದೆ, ಕಡೆಯೊಳು ತನ್ನನ್ನ ಜೋಕೆಗುಂದದೆ, ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖಮೊಂದಲ್ಲದೆ. ಆ ನಿತ್ಯ ಸುಖ ಹೆಂಗದರಿ ಅಂತಾರ? ಸಾಕೆನಿಸದೆ. ಅದ ವಿಷಯಾದಿಗಳ ಸುಖ ಸಾಕನಿಸ್ತಾವ. ಈ ಸುಖ ಸಾಕನಿಸ್ತೈತೇನ್ರಿ? ಸಾಕನಿಸಂಗಿಲ್ಲ. ಸಾಕೆನಿಸದೆ, ಬೇರೊಂದನ್ನು ಬೇಕೆನಿಸದೆ. ಈ ಎಲ್ಲ ಸುಖಗಳು ಏನದಾವ್ರಿ ಅಂತಾರ?
ಒಂದ ಪ್ರಾಪ್ತ ಆಯ್ತಾರ ಮತ್ತೊಂದ ಬೇಕನ್ನಿಸ್ತದ ಅದಕ್ಕ ಬೇರೊಂದನ್ನು ಬೇಕೆನಿಸದೆ ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನನ್ನು ಜೋಕೆಗುಂದದೆ. ಇವೆಲ್ಲ ಏನು ಸುಖ ಅದಾವಲ್ಲ ಹೊರಗಿನ ಸುಖಗಳೆಲ್ಲ ಅವೆಲ್ಲ ಏನ್ ಮಾಡ್ತಾವ್ರಿರ್ತಾರ ಒಂದು ದಿನ ನಮ್ಮನ್ನ ಕೈ ಬಿಟ್ಟು ಹೋಗ್ತಾವ. ಅವರೇ ಕೈ ಬಿಡಬೇಕು, ಅವ್ರು ಬಿಡುದಾರ ನಾವರೇ ಒಂದಿನ ಬಿಟ್ಟು ಹೋಗಬೇಕಲ್ಲ. ಅದಕ್ಕೆ ಕಡೆಯೊಳು ತನ್ನನ್ನು ಜೋಕೆಗುಂದದೆ. ಅದು ಹೆಂಗ್ರಿ ಅಂತ ನಿರೂಪಮ ಅಂದ್ರೆ ಉಪಮಾ ರಹಿತವಾಗಿರ್ತಕ್ಕಂಥ ಅಲ್ಲೇ ಆ ಸುಖಕ್ಕೆ ಈಗ ಹೊರಗಿನ ಸುಖ ಏನಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಉಪಾಧಿಗಳ ಮೂಲಕವಾಗಿ ಇವು ಸುಖ ತೋರ್ತಾವ. ಹೌದಲ್ರಿ? ಈಗ ನಮಗ ಅನುಭವಕ್ಕೆ ಬರ್ಬೇಕಾದ್ರ ಈಗ ನಾವು ಮಲ್ಕೊಂಡಿರ್ತೀವ್ರಿ ನಿದ್ರೆಯಲ್ಲಿ ಸುಖ ಐತೋ ಇಲ್ರಿ? ಐತಿಲ್ರಿ? ನಿದ್ರೆಯಲ್ಲಿ ಅಲ್ಲಿ ನಿದ್ರೆಯಾಗ ಯಾವ ಸುಖ ಐತಿ? ಏನ ಉಣ್ಣೋದಾಯ್ತು, ತಿನ್ನೋದಾಯ್ತು, ಉಡುವುದಾಯ್ತು, ತೊಡುವುದಾಯ್ತು, ಯಾವ ಸುಖ ಐತಿ ಅಲ್ಲಿ? ನಿದ್ರೆಯಲ್ಲಿ ಯಾವ ಸುಖನೂ ಇಲ್ಲ. ಆದ್ರ ಆ ನಿದ್ರಿ ಸುಖ ಯಾವ ಸುಖ ರೀ ಅಂತಂದ್ರ ಬ್ರಹ್ಮಾನಂದದ ಶಾಂಪಲ ಸುಖ. ಆ ಬ್ರಹ್ಮಾನಂದದ ಶಾಂಪಲ ಸುಖ ಅದನ್ನ ಅನುಭವಕ್ಕೆ ಬರ್ತೈತೆ ಅಂತ ಹೇಳಿ ನಾವು ಬ್ರಹ್ಮಾನಂದ ಸುಖವನ್ನ ಇದರಲ್ಲೇ ಇಟ್ಟು ಸುಖ ಇವನ್ನ ನಿದ್ರಾನಂದದಲ್ಲೇನ ಇಟ್ಟು ಸುಖ ಆಯ್ತಂದ್ರ ಇನ್ನು ಅದರಲ್ಲಿ ಎಷ್ಟು ಸುಖ ಇರ್ಬೇಕ್ರಿ? ಅದಕ್ಕೆ ಏನು ಅಂತ ಇದ್ದಾರ ಅಲ್ಲೇ ನಿರೂಪಮ. ಅದು ಯಾವ ಉಪಾಧಿಗಳಿಲ್ಲ ಅಲ್ಲೇ ನಿರೂಪಮ. ಶಂಭುಲಿಂಗದೋಳು ಶಂಭುಲಿಂಗ ಅಂದ್ರೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಏನು ತಿಳಿದಿರ್ತಾನಲ್ಲ ಅದೇ ಏನು ಅಂತ ಕೇಳಿದಾರ ನಿರೂಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖಮಂದಲ್ಲದೆ. ಅದಿರ್ತಕ್ಕಂಥದ್ದು ಏನ್ರಿ ಅಂತಾರ ಒಂದೇ ಒಂದು ಸುಖ. ಅಂತ ಯಾವ ಸುಖ? ನಿತ್ಯ ಸುಖದ ಶರಣಿಗೆ ಅಂದಾರ. ಶರಣಿಗೆ ಅಂದ್ರೆ ಸಮುದ್ರದ ಉಪಾಧಿ. ಸಮುದ್ರ ಎಷ್ಟ ಅಗಲ ಐತ್ರಿ ಎಷ್ಟು ಉದ್ದ ಐತಿ ಅಂತ ಹೇಳಕ್ ಬರ್ತೈತಿರ್ರಿ, ಉಪಮೆ ಕೊಟ್ಟಾರ್ರಿ. ಅದನ್ನ ಹಂಗೇನ್ರಿ ಅಂದ್ರ ಸಮುದ್ರದ ಉಪಾಧಿಯಲ್ಲಿ ಇರ್ತಕ್ಕಂಥ ಆ ಸುಖ ಅದನ್ನ ಅಂತ ಸುಖ ಸ್ವರೂಪನೇ ನಾನಿದ್ದೇನೆ ಅಂತೇಳಿ ಇಹದೋಳು ಅಂದ್ರೆ ಏನ್ರಿ ಈ ಲೋಕದಲ್ಲಿನ ಈ ಶರೀರ ಸಹಿತ ಇದ್ದಾಗನ ಅವ್ ಏನ್ ಮಾಡಿರ್ತಾನ ಅಂತಾರ ತಿಳ್ಕೊಂಡಿರ್ತಾನ. ಆ ತಿಳ್ಕೊಂಡ ಮೇಲೆ ಮುಕ್ತನಾಗಿರ್ಪನು. ಅವ ಮುಕ್ತಸ್ಯ ಮುಕ್ತ, ಆ ಮುಕ್ತ ಸ್ವರೂಪನೇ ಆಗಿರ್ತಾನ. ಆಮೇಲೆ ಅಂದ್ರೆ ಅವನಿಗೆ ಏನ್ ಅನ್ಬೇಕ್ರಿ ಅಂತಾರ ಆರೂಢ ನೆನೆಸುವನು. ಅವನೇ ಆರೂಢ ಅಂತಾರ ಸಿದ್ಧ ಪುರುಷ. ಆರೂಢ ಅಂದ್ರೆ ಏನ್ರಿ? ಅವನೇ ಸಿದ್ಧ ಪುರುಷ. ಅಂತ ಸಿದ್ಧ ಪುರುಷ ಯಾರಿದ್ರಿ ಅಂತ ಇದ್ದಾರ ಜಗದ್ಗುರು ಸಿದ್ಧಾರೂಢಪ್ಪ. ಆ ಸುಖದಲ್ಲಿ ಇದ್ದ ಅನ್ನೋದು ತಮ್ಮೆಲ್ಲರಿಗೆ ಗೊತ್ತದ. ಇನ್ನೂ ಈ ವಿಷಯಕವಾಗಿ ಎಲ್ಲ ಪರಮ ಪೂಜ್ಯರು ಉಪದೇಶಾಮೃತವನ್ನ ದಯಪಾಲಿಸುವವರಿದ್ದಾರ. ಅವರು ಉಪದೇಶಾಮೃತವನ್ನ ಕೇಳಿ ಧನ್ಯರಾಗೋಣ. ಅಂತ ಸದ್ಬುದ್ಧಿ ಸದ್ವಿವೇಕ ಸದ್ಗುಣಗಳನ್ನ ಜಗದ್ಗುರು ಸಿದ್ಧಾರೂಢಪ್ಪ ಅವರು ಸದ್ಗುರುನಾಥ ನಿಮಗೆಲ್ಲ ಕೊಟ್ಟ ಕರುಣಿಸಿದೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ಹರ ಓಂ ಸತ್ಸತ್. ಪೂಜ್ಯರು ಅನಂತ ವಂದನೆಗಳು. ಇನ್ನು ಮುಂದೆ ಇದೇ ರೀತಿ ಪರಮ ಪೂಜ್ಯ ಶಿವಬಸವ ಸ್ವಾಮಿಗಳು ಶಿವಸ್ವಾಮಿಗಳ ತಮ್ಮ ಅನುಭವ ತಿಳಿಸುವಂತೆ ಪೂಜ್ಯರಲ್ಲಿ ಹರ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಪ್ರಥಮವಾಗಿ ನಾಡಿನ ಅದ್ವೈತ ಸಾರ್ವಭೌಮರಾದ ಶಾಂತಿದೂತನಾದ ಜಗದ್ಗುರು ಸಿದ್ಧಾರೂಢರ ಹಾಗೂ ಶಿವಾನಂದರ ಅಡಿದಾವರೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಸದ್ಗುರು ಸಿದ್ಧಾರೂಢರ ಜಾತ್ರಾ ಮಹೋತ್ಸವದ ಇಂದಿನ ಕಾರ್ಯಕ್ರಮದ
ದಿವ್ಯ ಸಾನ್ನಿಧ್ಯವನ್ನ ವಹಿಸತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಶಾಂತ ಸ್ವಭಾವದ ಮಾತೃ ಹೃದಯದ ಮಹಂತ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ಅಡಿದಾವರೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ, ಸಮ್ಮುಖ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಸಿದ್ಧಾರೂಢರ ಜಾತ್ರಾ ಮಹೋತ್ಸವದ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಚೇರ್ಮನ್ನರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಸದಸ್ಯರು ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ಬಂಧುಗಳಿಗೆ, ತಾಯಂದ್ರಿಗೆ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಬಹುಶಃ ಇಲ್ಲಿವರೆಗಿನ ಎಲ್ಲ ಪೂಜ್ಯರು ನಿಮ್ಮ ಮನ ಮುಟ್ಟುವಂತೆ ಹೇಳಿದ್ದಾರೆ. ಪರದ ಆರೂಢ ಅಂದ್ರೆ ಕೊನೆಯ ಶಬ್ದವನ್ನ ನಾವು ತಗೊಳ್ಳೋದು ಆರೂಢ. ಯಾಕೆ ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿಯನ್ನ ಗ್ರಂಥವನ್ನ ರಚನೆ ಮಾಡದೇ ಇದ್ದರೆ ಮುಕ್ತರಾಗಲಿಕ್ಕೆ ಯಾರು ಅಂತ ಗೊತ್ತನೇ ಆಗ್ತಿರ್ಬೇಕು. ಅಲ್ಲೇ ಪ್ರಶ್ನೆನೂ ಅವರೇ, ಉತ್ತರನೂ ಅವರೇ. ತನ್ನ ಸ್ಥಿತಿಯಲ್ಲಿ ತಾನಾಗಿ ಇರುವಂತ ಸ್ಥಿತಿದ್ದವರಿಗೆ ಅವರು ಅರಿಯದ ಮೂಢನ ಪರಿಯೊಳು ಇರುಪನು ನಿಜವರಿದ ಮಹಾಪುರುಷನು ಅವನು ತನ್ನ ಕುರು ತೋರದೆ ಕರಿಕಿಸದೆ ಎಲ್ಲರ ತೆರಳು ಉಂಡುಕ್ಕು ಸುದ್ದಿರ್ಪನು. ಅರಿಯದ ಮೂಢನ ಪರಿಯೊಳು ಇರ್ಪನು. ಅವನು ನೋಡಿದರೆ ಇವನಿಗೆ ಏನು ಗೊತ್ತಿಲ್ಲ, ಇವನಿಗೆ ಶಾಸ್ತ್ರ ಏನು ಗೊತ್ತಿಲ್ಲ, ಹುಚ್ಚಿನೇ ಕಾಣ್ತಾನೆ. ಹಾಗೆ ಅರಿಯದ ಮೂಢನ ಪರಿಲಿರ್ತಾನೆ ಯಾರು ಸದ್ಗುರುನಾಥ. ಎಲ್ಲರೂ ಅಂದರೆ ತರ್ಕವನ್ನು ಮಾಡಿ ಹೋಗುವುದಿಲ್ಲ, ತನ್ನ ಕುರು ನಾನು ಹೀಗೆ ಇದ್ದೀನಿ ಅಂತ ತೋರಿಸಿ ಹೋಗುದಿಲ್ಲ. ತನ್ನಲ್ಲಿ ತನ್ನೊಳಗೆ ತಾನೇ ಆನಂದ ರೂಪವಾಗಿ ಇರ್ತಾನೆ. ಅಂತ ಆನಂದ ರೂಪವನ್ನು ತಾನು ಕಂಡಂತ ಆನಂದ ರೂಪವನ್ನು ಎಲ್ಲರೂ ಕೂಡ ಅದನ್ನು ಹೇಳಿ ಮುಕ್ತನನ್ನು ಮಾಡ್ತಾನೆ. ಆ ಸಿದ್ಧಾರೂಢರು ಈ ನೆಲಕ್ಕೆ ಬಂದು ಎಲ್ಲರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಕೊಟ್ಟಿದ್ದಾರೆ. ಅಂತಹ ಸುಖವನ್ನು ಆ ಗುರುವಿನ ಆಶೀರ್ವಾದ ಪಡ್ಕೊಂಡು ಮುಕ್ತಿಯನ್ನು ಹೊಂದೋದು ಅಂತೇಳಿ ಹನ್ನೆರಡು ಮಾತು ಮುಗಿಸ್ತು ಅಂತ. ಆರೂಢ ಯಾರಿಗನಬೇಕು ಬಹಳ ಸುಂದರವಾದ ಚಿಂತನ ಸಾಗಿ ಬಂದಿದೆ. ಹಲವಾರು ಕಡೆ ಪರಮಾನುಭವ ಬೋಧೆ, ಜ್ಞಾನ ಪ್ರತಿಪಾದನ ಸ್ಥಳ, ವಿವೇಕ ಚಿಂತಾಮಣಿ ಇತ್ಯಾದಿ ಕಡೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸದ್ಯೋನ್ಮುಕ್ತನ ಪ್ರಾತನೆ ಆರೂಢ ನೆನಪನು, ಜೀವನ್ಮುಕ್ತ ಮಹಾಪುರುಷನೇ ಆರೂಢ ಅಂತ ಕರೆಸಿಕೊಳ್ತಾನೆ. ಮುಕ್ತನಾಗಿರುತ್ತಿರ್ಪನು ಆರೂಢ ನೆನೆಸುವನು, ಮುಕ್ತನಾದವನೇ ಆರೂಢ ಅಂತ ಮತ್ತೊಂದು ಕಡೆ ಹೇಳಿದರು. ಪರಮಾನುಭವ ಬೋಧೆಯಲ್ಲಿ ಅನುಭವಿ ಆರೂಢರ ಲಕ್ಷಣಗಳನ್ನ ಹೇಳ್ತಾ, ಅನುಭವಿ ಬಾಡಿ ಬರೀ ಆರೂಢನನ್ನ ಅಷ್ಟೇ ಗ್ರಹಿಸೋದಾದ್ರೆ ಕೃತ್ಯ ಜಾತವಿಲ್ಲದವನಾರೂಢನು ಅಂತ ಸ್ಪಷ್ಟವಾಗಿ ಪರಮಾನುಭವ ಬೋಧೆಯಲ್ಲಿ
ಕೃತಕೃತ್ಯನಾದವನು, ಮಾಡಬೇಕಾದುದು ಅವನಿಗೆ ಏನೂ ಇಲ್ಲ, ಕೃತಕೃತ್ಯನಾದವನೇ ಆರೂಢ ಅಂತ ಹೇಳಿ ಪರಮಾನುಭವದಲ್ಲಿ ಹೇಳಿದರು. ನಿರ್ದ್ವಂದ್ವ ನೆನಪನು ಆರೂಢನೆಂದರಿವುದು ಅಂತ ಮತ್ತೊಂದು ಕಡೆ ಆರೂಢನ ಲಕ್ಷಣವನ್ನ ನಿರೂಪಣೆ ಮಾಡಿದರು. ನಿರ್ದ್ವಂದ್ವ ಸ್ಥಿತಿಯಲ್ಲಿ ಇರುವವನು ಆರೂಢ. ದ್ವಂದ್ವ, ಅವನು ಬಿಟ್ಟು ಉಳಿದವರೆಲ್ಲರೂ ದ್ವಂದ್ವದೊಳಗದಿರಿ. ನೀವು ಈ ಸದ್ದ ಯಾವಾಗ ಮುಗಿತದೋ ಎಂಬ ದ್ವಂದ್ವದೊಳಗೆ ನೀವದಿರಿ. ದ್ವಂದ್ವಾತೀತನಾದವನು ಆರೂಢನೆನಿಸುವನು. ಒಂದು ಆರೂಢ ಪದದ ಮೂಲ ಅರ್ಥವನ್ನ ಹೇಳೋದಾದ್ರೆ ಹತ್ತಿದವನು. ಆರೂಢ ಪದಕ್ಕೆ ಅರ್ಥ ಏನ್ರಿ? ಅಶ್ವಾರೂಢ, ಗಜಾರೂಢ, ಸಿಂಹಾಸನಾರೂಢ, ಪ್ರಣವಾರೂಢ ಅಂತ ಬಸವಣ್ಣವರು ಪ್ರಣವಾರೂಢ ಅಂತ ಶಬ್ದ ಬಳಸ್ತಾರೆ. ಆರೂಢ ಪದ ವಚನಗಳಲ್ಲಿ 65 ಕಡೆ ಆರೂಢ ಪದ ಬಳಕೆಯಾಗಿದೆ. ಆರೂಢ ಅಂದ್ರೆ ಏನ್ರಿ? ಮೇಲೆ ಹತ್ತಿದವನು. ಪರಮೋಚ್ಚ ಸ್ಥಿತಿಯನ್ನ ತಲುಪಿದವನಿಗೆ ಏನನ್ಬೇಕ್ರಿ? ಆರೂಢ ಅನ್ನಬೇಕು ಅಂತ ಹೇಳಿದ್ರು. ಒಂದು ಪ್ರಸಂಗ ಬರ್ತದೆ ಅಪ್ಪನ ಜೀವನದಲ್ಲಿ. ಸಿದ್ಧಾರ್ಥ ಮಹಾಸ್ವಾಮಿಗಳವರಿಗೆ ಈ ದೇಶದ 32 ಸಂಸ್ಥಾನಿಕ ರಾಜರು ಶಿಷ್ಯರಾಗಿದ್ರು. ಹರಿಭಕ್ತರಲ್ಲ, ಶಿಷ್ಯರಾಗಿದ್ರು. ಅಕ್ಕಲಕೋಟೆ ಶರಣಪ್ಪನವರು ಬಹಳ ಜನ ಸಂಸ್ಥಾನಿಕರ ರಾಜರುಗಳನ್ನ ಸಿದ್ಧಾರ್ಥ ಮಠಕ್ಕೆ ಬರುವ ಹಾಗೆ ಮಾಡಿದರು. ಹೀಗೆ ಒಮ್ಮೆ ಜಾತ್ರೆಯೊಳಗೆ ಅನೇಕ ರಾಜ ಮಹಾರಾಜರು ಬಂದರೆ. ಕೊಲ್ಲಾಪುರದ ಸಾವ ಮಹಾರಾಜ, ಎಲ್ಲ ಅವ್ರ ಫೋಟೋ ಇದೆ ನೋಡಿ. He was powerful man. ಬಹಳ ಹೆಸರುವಾಸಿ ಮಹಾರಾಜ, ಕೊಲ್ಲಾಪುರ ಮಹಾರಾಜ ಬಂದಿದ್ರು. ಸಂಡೂರು ಮಹಾರಾಜರು ಬಂದಿದ್ರು. ಅಕ್ಕಲಕೋಟೆ ಮಹಾರಾಣಿ ತಾರಾಬಾಯಿ ಬಂದಿದ್ಲು. ದೊಡ್ಡ ದೊಡ್ಡ ಸಂಸ್ಥಾನಿಕ ಮಹಾರಾಜರೆಲ್ಲರೂ ಬಂದಿದ್ರು. ಶರಣಪ್ಪ ಸಿದ್ಧಾರೂಢರ ಲೀಲೆ ಮಹಿಮೆಗಳನ್ನ ಹೇಳಿ ಅವ್ರನ್ನ ಮಠಕ್ಕೆ ತರಿಸ್ತಾ ಇದ್ದ. ಈ ವೇದಾಂತ ಗೋಷ್ಠಿ ನಡೆದಿದೆ. ಆ ಎಲ್ಲ ದೊಡ್ಡ ದೊಡ್ಡ ಮಂದಿ ಬಂದಾಗ ಶರಣಪ್ಪನವರು, ಯಪ್ಪ ಕೊಲ್ಲೂರು ಸಾವು ಮಹಾರಾಜರು ಬಂದಾರ, ಸಂಡೂರು ಮಹಾರಾಜರು ಬಂದಾರ, ಅಕ್ಕಲಕೋಟೆ ಮಹಾರಾಜರು ಬಂದಾರ, ಎಲ್ಲಿ ಕುಂದರ್ಸ್ಲಿ ಅಂತ ಕೇಳಿ ನಾನು. ಎಲ್ಲಿ ಜಾಗ ಇತ್ತಲ್ಲಿ ಕುಂದರ್ಸಪ್ಪ. ದ್ವಂದ್ವ ರಹಿತನು ಆರೂಢ ನೆನಪನು. ಅವನಿಗೆ ದೊಡ್ಡವ, ಚಿಕ್ಕವ, ಸಣ್ಣವ, ಶ್ರೀಮಂತ, ಬಡವ ಇದ್ಯಾವುದು ನೋಡದವ ಆರೂಢ. ರಾಜನು ಅಷ್ಟೇ, ಪೋತ್ರಾಜನು ಅಷ್ಟೇ. ಅವನಿಗೆ ಅವನು ದ್ವಂದ್ವಾತೀತ ಅಂತ ಹೇಳಿ ನಾವು. ಆರೂಢ ಹೆಂಗಿರ್ತಾರ? ದ್ವಂದ್ವಾತೀತ ಇರ್ತಾರ. ಅದಕ್ಕೆ ಸಿದ್ಧಾರೂಢರು, ಯಪ್ಪ ದೊಡ್ಡ ಮಂದಿ, ಬಹಳ ದೊಡ್ಡ ದೊಡ್ಡ ಮಂದಿ ಮಹಾರಾಜರು ಬಂದಾರ. ನಾವು ಮಹಾರಾಜರು ಜಾಸ್ತಿ ಗೌರವ ಕೊಡ್ತೀವಿ. ಅವ್ರು ಬರ್ತಾರಂದ್ರೆ ದೊಡ್ಡ ದೊಡ್ಡ ಹಾರ ವೈರ್ ಹಾಕ್ತೀವಿ. ಇವಾಗ ಮಹಾರಾಜರು ಬಂದಾರಪ್ಪ, ದೊಡ್ಡವರು ಬಂದಾರ, ಎಲ್ಲಿ ಕುಂದರ್ಸಲಿ ಅಂತ ಶರಣಪ್ಪ ಅವ್ರು ಕೇಳಿದ್ರಂತ. ಸಿದ್ಧಾರೂಢರು, ಎಲ್ಲಿ ಜಾಗ ಐತಪ್ಪ ಅಲ್ಲಿ ಕುಂದ್ರು. ತಪ್ಪ ಅವರು ದೊಡ್ಡ ಮಂದಿ ಐತಿ ಅಂದ. ದೊಡ್ಡವ್ರಿಗೆ ಜರ ಎತ್ತರ ಕುಂದ್ರಸ್ಬೇಕಾಗ್ತದ ಅಂದ ಶರಣಪ್ಪ. ಹಂಗಂದ್ರೆ ಹುಣಸಿ ಗಿಡದ ಮ್ಯಾಲ ಕುಂದ್ರಸಪ್ಪ ಅಂದ್ರಂತ. ದೊಡ್ಡವ್ರ ಮ್ಯಾಲ ಕುಂದ್ರಸ್ಬೇಕಲ್ಲ. ಹುಣಸಿ ಗಿಡದ ಮ್ಯಾಗ ಅಲ್ಲಿ ಕಾಗೆ ಕುಂತಾವ, ಮ್ಯಾಲ ಕುಂತಾವ, ಅವು ದೊಡ್ಡವಾಗ್ತಾವೇನೋ ಶರಣ? ಬಹಳ ಮ್ಯಾಲ ಕುಂತಾವ ದೊಡ್ಡವಾಗಂಗಿಲ್ಲ, ಮ್ಯಾಲ ಏರ್ದವ ದೊಡ್ಡವಾಗ್ತಾನ ಅಂದ್ರವ್ರು. ಆರೂಢ ಅಂದ್ರೆ ಏನ್ರಿ? ಮೇಲೆ ಏರಿದವ, ಪರಮೋಚ್ಚ ಸ್ಥಿತಿಯನ್ನ ತಲುಪಿದವ, ಅವನು ಆರೂಢ ಅಂಶ ಉಳ್ತಾನ. ಸಿದ್ಧಾರೂಢ ಎಂಬ ಪದ ಬಹಳ ಚೆನ್ನಾಗಿದೆ. ಸಿದ್ಧ, ಆರೂಢ. ಸಿದ್ಧ ಎಂಬ ಪದಕ್ಕೆ ಅರ್ಥ ಏನಿದೆ? ಬಹಳ ಅರ್ಥದಲ್ಲಿ ಸಿದ್ಧ ಪದವನ್ನು ಬಳಸ್ತಾರೆ. ಪಕ್ವವಾದುದು. ಸಿದ್ಧ ಎಂಬ ಪದಕ್ಕ ಪಕ್ವವಾದುದು. ಸಿದ್ಧ ಎಂಬ ಪದಕ್ಕ ಆಲ್ರೆಡಿ ಪ್ರಿಪೇರ್ಡ್, ಈಗಾಗಲೇ ಇರುವಂತಹದ್ದು.
ನಿತ್ಯವಾಗಿರುವಂತಹದ್ದು ಪರವಸ್ತು, ಅದಕ್ಕೆ ಸಿದ್ಧ ಅಂತಾರ. ಆ ಪರವಸ್ತುವಿನಲ್ಲಿ ಯಾವನ ಸ್ಥಿತಿಯು ಗಟ್ಟಿಯಾಗಿ ನೆಲೆಯಾಗಿದೆಯೋ ಅವನೇ ಸಿದ್ಧಾರೂಢ ಅಂತ ಹೇಳಿದ್ರೆ ಬಹಳ ವ್ಯಾಖ್ಯೆ ಇದೆ. ಬಹಳ ಜನ ಮಹಾತ್ಮರದಾರ. ಮುಂದಿನ ಪೂಜ್ಯರಿಗೆ ಸಮಯಾವಕಾಶ ಮಾಡಿಕೊಡ್ತಾ ನನ್ನ ಮಾತು ಮುಗಿಸೋದನ್ನು ಯಾರೋ ಪೂಜ್ಯರಿಗೆ ಅನಂತ ಒಂದೆಡೆ ಮುಂದೆ ಪರಮ ಪೂಜ್ಯ ಶಿವಜಾನಂದ ಮಹಾಸ್ವಾಮಿಗಳು ಮಾಲಿಂಗಪುರ ಪೂಜ್ಯ ಪಡೆಯೋರು ತಮ್ಮ ಅನುಭವ ಪತ್ರವನ್ನ ವಿನಂತಿ ಮಾಡ್ಕೊಳ್ತಾ ಇರ್ತೀವಿ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಸಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಮನೆ ಮನೆದು ಈ ಬ್ರಹ್ಮ ಸಭೆಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ ನಿರಾಭಾರಿ ಸದ್ಗುರು ಶಿವಾನಂದ ಭಾರತೀಯಪ್ಪ ಅವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯರಾದ ಪುರುಷೋತ್ತಮಾನಂದ ಸ್ವಾಮೀಜಿ ಅವರ ಚರಣಾರವಿಂದಗಳಲ್ಲಿ ವಂದಿಸಿ ನ್ಯಾಯ ವೇದಾಂತ ಆಚಾರ್ಯಂದೇ ಖ್ಯಾತನಾಮರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದಯಾನಂದ ಸರಸ್ವತಿ ಮಹಾಸ್ವಾಮೀಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಮನೆ ಮನೆದು ವೇದಿಕೆ ಮೇಲೆ ಉಪಸ್ಥಿತರಾದ ಸಮಸ್ತ ಪೂಜ್ಯರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನ ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, 5 ಜನ ಸುಕೃತಿಗಳ ವಿಚಾರವನ್ನ ಶ್ರೀಮನ್ ನಿಜಗಣರು ಜ್ಞಾನ ಪ್ರತಿಪಾದನ ಸ್ಥಳದ 45ನೇ ಪದ್ಯದಲ್ಲಿ ಹೇಳ್ಕೊಂಬಂದಿದ. ಸುಕೃತಿಗಳು ಅಂದ್ರೆ ಪುಣ್ಯವಂತರು. ಈ ಪುಣ್ಯವಂತರು ನೋಡಿ, ಅವ್ರ ಲಕ್ಷಣಗಳನ್ನ ನೋಡಿ ನಾವು ಏನು ಕರ್ಮಿ ಅನ್ನುವಂತ ಲಕ್ಷಣದೊಳಗೆ ಕುಂತೀವೋ, ಏನು ಮುಮುಕ್ಷ ಲಕ್ಷಣದಾಗ ಅದೆಯೋ, ಏನು ಅಭ್ಯಾಸ ಲಕ್ಷಣದೊಳಗೆ ಅದೆಯೋ, ಅನುಭವಿಯ ಲಕ್ಷಣದೊಳಗೆ ನಾವಿದ್ದೀಯೋ, ಆರೂಢ ಸ್ಥಿತಿಯೊಳಗೆ ನಾವಿದ್ದೀಯೋ, ನಮ್ಮನ್ನು ನಾವು ನೋಡಿಕೊಂಡು ತಿಳ್ಕೊಳ್ಳಿ ಅಂತ ನಿಜಗುಣರು ಈ ಪದ್ಯವನ್ನು ಹೇಳಿದ. ಬಹುಶಃ ಇವತ್ತು ಕೊನೆಯದಾಗಿರ್ತಕ್ಕಂಥ ಗುರು ಶಂಭುಲಿಂಗವೇ ತಾನಾಗಿ ನೆಚ್ಚಿನ ಪರಿಕಲ್ಪನೆಗಳು ತೋರದೆ, ಗುರು ಶಂಭುಲಿಂಗವೇ ತಾನಾಗಿ ಈ ದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಅವಧಿಯನ್ನು ಹೇಳಿದ್ದಾರೆ ವಿಶಾಲಚಂದ್ರ. ಅವಧಿ ಎಲ್ಲಿ ತನಕ ತಿಳಿದ್ರ ಅದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಕೇಳಿದ್ರೆ ಅವ್ರ ಉತ್ತರ ಬರೀತಾರೆ, ಅಜ್ಞಾನ ಕಾಲದ ದೇಹ ನಾನು ಅನ್ನೋದು ಎಷ್ಟು ಗಟ್ಟಿಯಾಗಿತ್ತೋ ಆ ಜ್ಞಾನದ ಬಾವಿಯನ್ನ ಮಾಡಿ ಆ ಸಚ್ಚಿದಾನಂದ ಬ್ರಹ್ಮವೇ ತಾನು ಅನ್ನುವಂಥ ಯಾವ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಲ್ಲಿ ತನಕ ಅದ ಅಂತ ಸೀಮೆಯನ್ನು ಹೇಳಿದ್ದಾರೆ. ನಾವು ಆ ಸೀಮೆಗೆ ಹೋಗಿ ಮುಟ್ಟಿದೇವೋ ಅಥವಾ ಇಲ್ಲೋ ಅದು ನಮಗೇ ಗೊತ್ತು ಅಲ್ರಿ. ಆರೂಢ ಅಂತಂದ್ರೆ ಸಾಮಾನ್ಯ ಅಲ್ಲ. ಇಹಪರ ಎಂಬ ಈ ದಶೆ ಬಿಟ್ಟು ಆ ದಶೆವಾದವನ ತಿರವು ಹೊಸತು ನೋಡ.
ಒಬ್ಬ ವಚನಕಾರ ಬಹಳ ಸುಂದರವಾಗಿ ಬರೀತಾ ಇದ್ದ. ಇಹ ಪರ ಎಂಬ ಈ ದಶೆ ಬಿಟ್ಟು ಆ ದಶೆಯಾದವನ ಇರವು ಹೊಸತು ನೋಡ. ಅದ್ ಹೆಂಗ 3 ದೃಷ್ಟಾಂತ ಕೊಡ್ತಾನೆ. ನೇಯ ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ನಿಮ್ಮ ಶರಣರು ಇಪ್ಪರು ನೋಡ ಅಂತ ಅಖಂಡೇಶ್ವರ ಒಬ್ಬ ಯಾರು ಶರಣರು ಹೇಳಿದ್ದಾರೆ. 3 ದೃಷ್ಟಾಂತಗಳನ್ನು ನಾವು ಇಲ್ಲಿ ಸಿದ್ಧಾರ್ಥದಲ್ಲಿ ಕಾಣಬಹುದು. ನೇಯ ಹತ್ತದ ನಾಲಿಗೆಯಂತೆ, ನಾಲ್ಗಿನಾಗ ನಾವು ಊಟ ಮಾಡ್ತೀವಿ, ಕೈಗೆ ತುಪ್ಪ ಹತ್ತಿರ್ತದ, ಕೈಯನ್ನ ಲಿಂಬಿ ಹಣ್ಣು ಏನೋ ಹಚ್ಚಿ ತೊಳ್ಕೊಂತೀವಿ. ಇದು ತುಪ್ಪ ನಾಲ್ಗಿನಾಲ ಹಾದು ಹೋಗ್ಯದ. ನಾಲಿಗೆಯಿಂದ ತೊಳ್ಕೊಂಡಿರೇನೆ ಅಂದರೆ ಸಾಮನ ಹಚ್ಚಿ ಜಿಬಿ ಜಿಬಿ ಆಗೈತಿ, ತುಪ್ಪ ಹತ್ತೈತಿ ಅಂತ ಹೇಳಿ ಅದನ್ನ ತೊಳ್ಕೊಳಕ್ ಸಾಧ್ಯದ ಏನು? ಇಲ್ಲ. ಅದ್ರ ಮೇಲೆ ಹಾದೈತಿ, ಅದು ಹತ್ಕೊಂಡಿಲ್ಲ. ಇದದ ಆರೋಢ ಲಕ್ಷಣ. ನೇಯ ಹತ್ತದ ನಾಲಿಗೆ ಅಂತೆ, ಎರಡನೇದು ಹುಡಿ ಹತ್ತದ ಗಾಳಿ ಅಂತೆ. ಅಕಾಡಿ ಮಣ್ಣು ತಂದು ಈ ಕಾಡಿ ಒಗಿತೈತಿ, ಗಾಳಿ ಈ ಕಾಡಿ ಮಣ್ಣು ತಂದು ಆ ಕಾಡಿ ಒಗಿತೈತಿ. ಗಾಳಿಗೆ ಅಂದರೆ ಹುಡಿ ಹತ್ಯತ ಏನು? ಹತ್ತಿಲ್ಲ. ಹಾಂಗ ಸಿದ್ಧಾರೂಢ. 3ನೇದೇನು? ಕಾಡಿಗೆ ಹತ್ತದ ಆಲಿಯಂತೆ. ಕಾಡಿಗೆ ಕಣ್ಣಿಗೆ ಹಚ್ತಿರೋ ಏನು? ಇಲ್ಲಂದಲ್ಲ, ಇದಕ್ಕೆ ಹಚ್ತಿರೋ? ಅಲ್ಲೇ ಆಲಿ ಅದ, ಕಣ್ಣಾಲಿಗೆ ಅದು ಹತ್ಕೊಂಡಿಲ್ಲ. ಹಾಗೆ ಇರ್ತಾರೋ ನಮ್ಮ ಶರಣರು ಅಂತ ಹೇಳಿದಂಗ ಸಿದ್ಧಾರೂಢಪ್ಪ ಏನಂತ? ಗುರುಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ. ಪರಿಕಲ್ಪನೆಗಳು ಅಂದ್ರೆ ಏನು? ಅಸಂಭಾವನೆ, ವಿಪರೀತ ಭಾವನೆಗಳು ತೋರದೆ. 2 ಸಂಶಯಗಳು. ಸಂಶಯ ಅಂತಂದ್ರೆ ದ್ವಿಕೋಟಿ ಜ್ಞಾನಂ ಸಂಶಯ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಗ್ಗೋ ಏನ ಹಾವು, ನಿಶ್ಚಯ ಇಲ್ಲ, ಇದಕ್ಕೆ ಸಂಶಯ ಅಂತ. ಹಾಗೆ ಇಲ್ಲಿ ನಾನು ಪರಬ್ರಹ್ಮ ಇದ್ದೇನೆಯೋ ಅಥವಾ ಇಲ್ಲವೋ, ಅದರೊಳಗ ಪ್ರಮಾಣಗತ ಸಂಶಯ ಮತ್ತು ಪ್ರಮೇಯಗತ ಸಂಶಯ. ಪ್ರಮಾಣಗಳು ಜೀವ ಬ್ರಹ್ಮರಿಗೆ ಅಭೇದವನ್ನು ಹೇಳುತ್ತವೆಯೋ ಅಥವಾ ಭೇದವನ್ನು ಹೇಳುತ್ತವೆಯೋ? ಯಾಕ ಅಂತ ಕೇಳಿದ್ರೆ ಕರ್ಮಕಾಂಡದಲ್ಲಿ ಭೇದವನ್ನೇ ಹೇಳ್ತಾವೆ, ಉಪಾಸನಾ ಕಾಂಡದಲ್ಲಿ ಜೀವ ಈಶ್ವರ ಭೇದವನ್ನೇ ಹೇಳ್ತಾವೆ, ಕೇವಲ ಜ್ಞಾನ ಕಾಂಡದಲ್ಲಿ ಮಾತ್ರ ಜೀವೇಶ್ವರಿಗೆ ಅಭೇದವನ್ನು ಹೇಳ್ತಾ ಬಂದ ಬಳಿಕ ಈ ಪ್ರಮಾಣಗಳು ಇವು ಜೀವ ಬ್ರಹ್ಮರಿಗೆ ಭೇದವನ್ನು ಹೇಳ್ತಾವೋ? ಕರ್ಮಕಾಂಡ ಉಪಾಸನೆ ಕಾಂಡದಲ್ಲಿ ಹೇಳಿದಂತೆ ಭೇದ ಸತ್ಯವೋ? ಭೇದವನ್ನು ಹೇಳ್ತಾವೋ ಅಥವಾ ಜ್ಞಾನ ಕಾಂಡದಂತೆ ಅಭೇದವನ್ನು ಹೇಳ್ತಾವೋ? ಇದು ಪ್ರಮಾಣಗಳಿಗಿರುವ ಸಂಶಯ. ಇನ್ನೊಂದು ಪ್ರಮೇಯಗತ ಸಂಶಯ. ಪ್ರಮೇಯಗತ ಸಂಶಯ ಅಂದ್ರೇನು? ಜೀವ ಬ್ರಹ್ಮರಿಗೆ ಅಭೇದ ಸತ್ಯವೋ ಅಥವಾ ಭೇದ ಸತ್ಯವೋ? ಈ ರೀತಿಯಾಗಿ ಯಾವ ಕಲ್ಪನೆಗಳೂ ತೋರದೆ ಏನಾಗಿರ್ಬೇಕು? ನಿತ್ಯ ಸುಖದ ಶರಣಿಧಿಯಾಗಿರ್ತಾನೆ. ಸುಖದ ಸಾಗರವೇ ನಿತ್ಯ ಸುಖದ ಸಾಗರ, ಅನಿತ್ಯ ಸುಖದ ಸಾಗರ. ನಾವೆಲ್ಲರೂ ಅದೇ ಅನಿತ್ಯ ಸುಖದ ಸಾಗರದೊಳಗ ಮುಳುಗಾಕತ್ತೀವಿ ನಾವೆಲ್ಲ. ಅವ ಹೆಂಗದ? ನಿತ್ಯ ಸುಖದ ಸಾಗರ. ಅವನ ತೃಪ್ತಿಗೆ ಹೊರಗಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಆ ಆರೋಹಣ ತೃಪ್ತಿಗೆ ಹೊರಗಿನ ವಸ್ತುಗಳ ಅಪೇಕ್ಷೆ ಇಲ್ಲ. ತನ್ನಲ್ಲಿ ತಾನು ತನ್ನಿಂದನೇ ಸುಖವನ್ನು ಹೊಂದುತ್ತಾ ಇದ್ದಾನೆ.
ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟ. ನೋಡಿ, ಅವನು ತನ್ನಲ್ಲಿ ತನ್ನಿಂದ ತಾನೇ ಸಂತುಷ್ಟಿ ಆಗಿರ್ತಾ ಇದ್ದಾನೆ. ಅವನಿಗೆ ಯಾವ ಜಗತ್ತಿನ ಬಡಗ ಇರುವುದೇ ಇಲ್ಲ. ಅಂತಹ ಯಾವ ಆರೂಢನ ಸ್ಥಿತಿ ಅದಲ್ಲ, ಆ ಆರೂಢನ ಸ್ಥಿತಿಯನ್ನು ನಾವು ನೋಡಬೇಕಾದ್ರೆ ಸಿದ್ಧಾರೂಢನಲ್ಲಿ ಮಾತ್ರ ಸಾಧ್ಯವೇ ವಿನಃ ಇನ್ನೊಬ್ಬರಲ್ಲಿ ಅದು ಸಾಧ್ಯವೇ ಇಲ್ಲ. ಕಾರಣ ಏನು ಅಂದ್ರೆ ತೆಂಗಿನಲ್ಲಿ ಬೆಂಕಿ ಇಟ್ಟರು ಅದಕ್ಕೇನು ಹೆದರ್ಲಿಲ್ಲ, ಕಿರಿಕಿಟ್ಟಾಗನೂ ಅಷ್ಟೇ. ಯಾವುದಕ್ಕೂ ಹಿಕ್ಕಲಿಲ್ಲ, ಕೊಕ್ಕಲಿಲ್ಲ. ಏನ್ರಿ, ಪೂಜ್ಯಮಾನೋಪಿ ಸಜ್ಜನೋ ಪೀಡ್ಯಮಾನೋಪಿ ದುರ್ಜನೋ ಸಮೋಭಾವ ಯಶ ತಸ್ಯ ಆರೂಢ ಉಚ್ಯತೆ. ಆರೂಢ ಲಕ್ಷಣ ಬರೀತಾ ಇದ್ದಾರೆ. ಪೂಜ್ಯಮಾನೋಪಿ ಸಜ್ಜನೋ, ಸಜ್ಜನ ಪೂಜೆ ಮಾಡಿದ್ರು ಅಷ್ಟೇ. ಪೀಡ್ಯಮಾನೋಪ ದುರ್ಜನೋ, ದುರ್ಜನ ಪೀಡ ಮಾಡಿದ್ರು ಕೂಡ ಎರಡನ್ನೂ ಸಮಭಾವದಿಂದ ಯಾವಾತನು ನೋಡುತ್ತಾನೆ ಅವನೇ ಆರೂಢ ಅಂತ ನಾವು ಸಿದ್ಧಾರೂಢರ ಬಗ್ಗೆ ಕೇಳಿದ್ವಿ. ಪುಣ್ಯಾತ್ಮರೇ, ಬಹಳ ಸಂತೋಷದ ವಿಷಯ ಇಟ್ಟಿದ್ದಾರೆ. ಬರುವಾಗ ಒಬ್ಬರು ಒಂದು ಪ್ರಶ್ನೆ ಮಾಡಿದ್ರು, ನನಗಂತೂ ಹೇಳಕ್ ಬರಂಗಿಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರಿದಾರ ಅವ್ರು ಹೇಳ್ತಾರ ಅಂತ ಹೇಳಿ. ಏನ್ ಪ್ರಶ್ನೆ ಅಂದ್ರ, ಅನುಭವಿಗೂ ಆರೂಢನಿಗೂ ಏನು ವ್ಯತ್ಯಾಸ? ಅನುಭವಿಯು ಆರೂಢನಿಗೆ ನನಗಂತೂ ಹೇಳಕ್ ಬರಂಗಿಲ್ಲಪ್ಪ. ನನ್ನ ಸ್ವಭಾವ ದೊಡ್ಡ ವಿದ್ವಾಂಸರದಾರ. ಯಾಕ ಅನುಭವಿನೂ ನಾನೇ ಬ್ರಹ್ಮಜ್ಞ ಅಪ್ರೋಕ್ಷ ಮಾಡ್ಕೊಂಡಾನ, ಇವನು ಅಪ್ರೋಕ್ಷ ಮಾಡ್ಕೊಂಡಾನ. ಅಂದ್ರೆ ಅನುಭವಿಗೆ ಆರೂಢಿಗೆ ಏನ್ ವ್ಯತ್ಯಾಸದ ಅನ್ನೋದನ್ನ ಮುಂದಿನ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನನ್ನ ವಾಕೃಪಾದೇಶ ಪುಷ್ಪಳಿಸೋಕೆ ಸೌಂದರ್ಯ ವಂದನೆಗಳು. ಇನ್ನು ಮುಂದೆ ಪೂಜ್ಯರಿಗೆ ಅನಂತ ಅನಂತ ವಂದನೆಗಳು. ಇನ್ನು ಮುಂದೆ ಪೂಜ್ಯರಂತ ನ್ಯಾಯ ವೇದಾಂತಾಚಾರ್ಯ ಶಿವಾನಂದ ಸ್ವಾಮಿಗಳು, ದಯಾನಂದ ಸರಸ್ವತಿ ಸ್ವಾಮಿಗಳು ಇವರು ತಮ್ಮ ಅನುಭವ ಮಟ್ಟವನ್ನು ಹೇಳಬೇಕಂತ ಹೇಳ್ತಾರೆ. ಈಗ ಪಾದಯಾತ್ರೆ ಮಾಡಿದಂತ ಸ್ವಾಮೀಜಿಯವರಿಗೆ ಸನ್ಮಾನ ಇರ್ತದೆ. ಅದರ ಮುಂದಿನ ತಯಾರಿ ಇರಬೇಕು. ಪ್ರಧಾನ ಸ್ವಾಮಿಗಳು, ಸಿದ್ಧಾರೂಢ ಸ್ವಾಮಿಗಳು, ಸಹಸ್ರ ಗುರುಜಿಯವರು, ಗೀತಾ ಮೇಡಮ್, ಕಲ್ಲೋಳಿ ಸದ್ಭಕ್ತರು, ಮಳವಣಿಕೆ ಸದ್ಭಕ್ತರು, ಉಪ್ಪಾರಟ್ಟಿ ಸದ್ಭಕ್ತರು, ಸಂಗಾನಂದ ಸದ್ಭಕ್ತರು, ಹರಳಿ ಸದ್ಭಕ್ತರು, ಹಿರೇನಂದನ ಸದ್ಭಕ್ತರು, ಚಿಕ್ಕನಂದಿ ಸದ್ಭಕ್ತರು ಹಾಗೂ ಕಾನಟ್ಟಿ ಸದ್ಭಕ್ತರು, ಈ ಎಲ್ಲ ಸದ್ಭಕ್ತರು ಒಬ್ಬೊಬ್ಬರು ತಯಾರಿಯೊಳಗೆ ಬಂದು ನಿರ್ವಹಿಕಟ್ಟಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಪೂಜ್ಯರು ತಮ್ಮ ಅನುಭವ ಮಟ್ಟವನ್ನು ಮುಂದುವರಿಸಬೇಕಂತ ಹೇಳಿ ಅವರಿಗೆ ವಿನಂತಿ ಮಾಡ್ತಾರೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರೋ ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದ ಮಧ್ಯಮಾಂ ಶ್ರೀಮದಸ್ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರೆಲ್ಲದೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿಕೊಂಡು, ಜಗದ್ವಂದೇ ಜಗದ್ಗುರು ಕನ್ನಡ ನಾಡಿನ ಮುಮುಕ್ಷುಗಳ ಆರಾಧ್ಯ ದೈವ ಸ್ವರೂಪರಾಗಿರುವ ಅದ್ವೈತ ಚಕ್ರವರ್ತಿ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಮಹಾಮೌನ ಯೋಗಿ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುವುದಲ್ಲದೆ
ಗುರು ಪರಂಪರೆಯ ಮಹಾತ್ಮರೆಲ್ಲರ ಚರಣಾರವಿಂದಗಳಲ್ಲಿಯೂ ಕೂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದಿನ ಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಉಪಸ್ಥಿತರಿರುವ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಆರೂಢ ಪರಂಪರೆಯ ಹಿರಿಯ ಚೇತನರು, ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರುವ ಜಗದ್ವಂದ್ಯ ಜಗದ್ಗುರು ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅದರಂತೆ ನೇತೃತ್ವ ಸ್ಥಾನದಲ್ಲಿ, ಅಧ್ಯಕ್ಷ ಸ್ಥಾನದಲ್ಲಿ, ಸಮ್ಮುಖ ಸ್ಥಾನದಲ್ಲಿ ಉಪಸ್ಥಿತರಿರುವಂತಹ ಅವರಿವರೆಲ್ಲದೆ ಜ್ಞಾನ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಪೂಜ್ಯರ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಮುಂದೆ ಕುಳಿತಿರುವ ತಮ್ಮೆಲ್ಲರಲ್ಲಿಯೂ ಕೂಡ ವಂದನೆಗಳನ್ನ ಸಮರ್ಪಣೆ ಮಾಡಿ ಒಂದೆರಡು ಮಾತುಗಳು. ಇಲ್ಲಿಯವರೆಗೆ ಆರೂಢರ ಬಗ್ಗೆ ಬಹಳಷ್ಟು ಸುಂದರವಾಗಿ ಪ್ರವಚನವನ್ನು ಕೇಳಿಕೊಂಡು ಬಂದಿದ್ದೇವೆ. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರದಿ ಎನಿಸಿದನು, ಇಹದನು ಮುಕ್ತನು ಆಗಿರುತ್ತಿರ್ಪನು, ಆರೂಢನೆನಿಸುವನವನು ಅಂತ ಪದಚ್ಛೇದ. ಇಲ್ಲಿವರೆಗೆ ಇದರ ಬಗ್ಗೆ ಹೇಳಿದ್ದಾರೆ. ಒಂದು ವಿಷಯ ಏನು ಕೊಟ್ಟಿರುತ್ತೇವೆ ಅದರ ಮೇಲೆ ಮಾತಾಡಬೇಕು ಅಂತ ಈ ಪೂರ್ವದಲ್ಲಿ ನಮ್ಮ ಸಚ್ಚಿದಾನಂದ ಸ್ವಾಮೀಜಿಯವರು ಕೂಡ ಹೇಳ್ಕೊಂಡು ಬಂದಂತೆ ಎಲ್ಲರೂ ಅದನ್ನೇ ಮಾತನಾಡಿದ್ದಾರೆ. ಗುರು ಶಂಭುಲಿಂಗವೇ ತಾನಾಗಿ ಶಾಸ್ತ್ರ ಶಬ್ದಾತೀತಂ ತ್ರಿಗುಣರಹಿತಂ ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ ಅವ್ಯಯಂ ತಥಾ ಅರಸಂ ಅಗಂಧಂ ಇತ್ಯಾದಿ ಶಬ್ದಗಳನ್ನು ಉಪನಿಷತ್ತಿನಲ್ಲಿ ನೋಡಿದಾಗ ಯಾವ ಶಬ್ದಕ್ಕೂ ವಿಷಯವಲ್ಲದ ಆತ್ಮತತ್ವವನ್ನ, ಅಂದ್ರೆ ನಮ್ಮ ನಿಮ್ಮೆಲ್ಲರ ಸ್ವರೂಪವಾಗಿರುವ ಆತ್ಮತತ್ವವನ್ನ ನಮ್ಮ ಗುರುಗಳು ತಿಳಿಸುವುದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅದು ವಚನಕ್ಕೆ ಗೋಚರಮಲ್ಲೆಂದು, ಅದು ಮಾನಸಕ್ಕೆ ವಿಷಯವಲ್ಲೆಂದು ಹೇಳುತ್ತ ಮತ್ತೊಂದರಿಂದ ಕೇಳಿ ಉಪದೇಶಿಸಬೇಕು. ಅದರಿಂದ ಶಬ್ದಕ್ಕೂ ವಿಷಯವಲ್ಲ ನಮ್ಮ ಅಖಂಡ ಚೇತನ, ನಮ್ಮ ಸ್ವರೂಪ ಅಖಂಡ ಚೈತನ್ಯವೇ, ನಾವು ನೀವೆಲ್ಲರೂ ಇದ್ದೇವೆ. ಇಲ್ಲಿ ಗುರು ಶಂಭುಲಿಂಗವೇ ತಾನಾಗಿ, ಇಲ್ಲಿ ಗುರು ಶಂಭುಲಿಂಗ ತಾನು, ಮೂರು ಶಬ್ದಗಳನ್ನು ಜೋಡಿಸಿದಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಗುರು ಅಂದ್ರೆ ಯಾರು, ಶಂಭುಲಿಂಗ ಅಂದ್ರೆ ಯಾರು, ತಾನು ಅಂದರೆ ಯಾರು, ಇಲ್ಲಿ ಮೂರು ಶಬ್ದ ಇತ್ತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಂತಹ ಉಪನಿಷತ್ತಿನ ವಾಕ್ಯವನ್ನು ನೋಡಿದಾಗ ಜ್ಞಾನಂ ಬ್ರಹ್ಮ, ಸತ್ಯಂ ಬ್ರಹ್ಮ ಅನಂತಂ ಬಿಡೋದಿಲ್ಲ ನಾವು, ಜ್ಞಾನಂ ಬ್ರಹ್ಮ. ಜ್ಞಾನ ಅಂದ್ರೆ ಕೇವಲ ಅರಿವು. ಹಾಗಾದ್ರೆ ಗುರುಗಳಂತ ಯಾರಿಗನ್ನಬೇಕು? ಸ್ಥೂಲ ಶರೀರಕ್ಕೆ ಗುರುಗಳನ್ನಬೇಕು, ಅಥವಾ ಅವರ ಸೂಕ್ಷ್ಮ ಶರೀರಕ್ಕೆ ಗುರುಗಳನ್ನಬೇಕು, ಅಥವಾ ಅವರಲ್ಲಿರುವ ಜ್ಞಾನಕ್ಕೆ ಗುರು ಅನ್ನಬೇಕು ಅಂತ ಕೇಳಿದ್ರೆ, ಗುರುಗಳಲ್ಲಿರುವ ಜ್ಞಾನಕ್ಕೆ ಗುರು ಅನ್ನಬೇಕಲ್ಲದೆ ಸ್ಥೂಲ ಶರೀರಕ್ಕೂ ಅನ್ನಕ್ ಬರುದಿಲ್ಲ, ಸೂಕ್ಷ್ಮ ಶರೀರಕ್ಕೂ ಅನ್ನಕ್ ಬರುದಿಲ್ಲ. ಆದ್ರೆ ಇವೆಲ್ಲ ಉಪಕರಣ, ಸ್ಥೂಲ ಶರೀರನೂ ಬೇಕು, ಸೂಕ್ಷ್ಮ ಶರೀರನೂ ಬೇಕು. ಆದರೆ ಯಾರು ತಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆಯೋ ಅವರೇ ನಿಜವಾದ ಗುರುಗಳು. ಅಂದ್ರೆ ಅದು ಜ್ಞಾನವೇ ಅಂತ ಅರ್ಥ ಆಯಿತು. ಇಲ್ಲಿ ಗುರುವು ಕೂಡ ಜ್ಞಾನ ಸ್ವರೂಪ. ಆಮೇಲೆ ಪರಮಾತ್ಮ ಶಂಭುಲಿಂಗ, ಅದು ಶಂಭುಲಿಂಗ ಶಬ್ದ ಏನ್ ಹೇಳ್ತದ ಅಂದ್ರೆ ಸಗುಣ ಬ್ರಹ್ಮವನ್ನು ಹೇಳ್ತದ. ನಿರ್ಗುಣ ಬ್ರಹ್ಮವನ್ನು ನಮಗ ಹೇಳಕ ಬರುವುದಿಲ್ಲ, ಶಬ್ದವೇ ಇಲ್ಲ. ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವಂತಹ ಅಖಂಡ ಚೈತನ್ಯವನ್ನೇ ಶಂಭುಲಿಂಗ, ಸಗುಣ ಬ್ರಹ್ಮ ಅಂತ ಕರಿತೇವೆ. ಇಲ್ಲಿ ಸಗುಣ ಬ್ರಹ್ಮಕ್ಕೂ ನಿರ್ಗುಣ ಬ್ರಹ್ಮಕ್ಕೂ ಅಭೇದ ಇದೆ ಅನ್ನುವುದನ್ನ ನಿರಂಜನತ್ವ ಸಿದ್ಧಿಯನ್ನು ಹೇಳಿದ್ರೆ ಯಾರಾದ್ರೂ ಓದಿದ್ದರೆ ಅವ್ರಿಗೆ ಗೊತ್ತಾಗ್ತದೆ. ನಿರ್ಗುಣ ಬ್ರಹ್ಮವೇ ಸಗುಣ ಬ್ರಹ್ಮ, ಸಗುಣ ಬ್ರಹ್ಮವೇ ನಿರ್ಗುಣ ಬ್ರಹ್ಮ. ಆದ್ರೆ ಸಗುಣ ಬ್ರಹ್ಮ ಶಬ್ದಕ್ಕೆ ವಿಷಯ ಆಗ್ತದೆ, ನಿರ್ಗುಣ ಬ್ರಹ್ಮ ಶಬ್ದಕ್ಕೆ ವಿಷಯ ಆಗೋದಿಲ್ಲ. ಇಷ್ಟ ವ್ಯತ್ಯಾಸ. ಇದು ಉಪಾಧಿಗೆ ಅಧೀನವಾಗಿ ಶಬ್ದಕ್ಕೆ ವಿಷಯ ಆಗ್ತದೆ. ಆದುದರಿಂದ ಸಗುಣ ಬ್ರಹ್ಮವು ಕೂಡ ವಿಚಾರ ಮಾಡಿದರೆ ಅಖಂಡ ಚೈತನ್ಯವೇ, ಅದು ಅರಿವಿನ ಗಟ್ಟಿಯೇ. ಇನ್ನು ಅಖಂಡ ಚೈತನ್ಯ ಅಂತೂ ಅರಿವಿನ ಗಟ್ಟಿ ಅಂತ ಹೇಳೋದೇ ಬೇಕಾಗಿಲ್ಲ, ಅದುವೇ ತಾನಾಗಿ. ಆ ಅಖಂಡ ಚೈತನ್ಯವೇ ಆಗಿಲ್ಲ, ತಿಳಿಸುವುದಕ್ಕಾಗಿ ಶಬ್ದ ಉಪಯೋಗ ಮಾಡಿದ್ದಾರೆ. ತಾನಾಗಿ ಅದ್ರ ಆಯ್ತು ಅಂದ್ರೆ ಹೋಗ್ತದ. ಗುರು ಶಂಭುಲಿಂಗವೇ ತಾನು ಆಗಿ ಅಂದ್ರೆ ಹೋಗ್ತದ. ಅದು ಹೋಗಬೇಕಲ್ಲ.
ಹಾಗಾದ್ರೆ ಏನಾಗಿತ್ತು ಅಂದ್ರ ತಾನು ಅಲ್ಲ ಅನ್ನುವ ಭಾವನೆ ಬಂದಿತ್ತು, ಆ ಭಾವನೆ ಹೋಗ್ಬಿಟ್ಟತಿ ಅಷ್ಟೇ, ಮತ್ತೇನಲ್ಲ. ಆ ಭಾವನೆ ಹೋಗಿದೆ. ಗುರು ಶಂಭು ಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ಅನ್ನೋದಕ್ಕೆ ಇಲ್ಲಿವರೆಗೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ವಿಪರೀತ ಇದೆಲ್ಲ ಹೇಳಿದ. ಜಗವಿದು ಖುಷಿಯೆಂದು ಮಿಗೆ ತಿಳಿದ ಆರೂಢನಿಗೆ ಸುಖಾದಿ ದ್ವಂದ್ವ ತತಿಯುಂಟೆ. ಅಲ್ಲಿ ಕೂಡ ಆರೂಢ ಶಬ್ದ ಇದೆ. ಜಗವಿದು ಖುಷಿಯೆಂದು ಮಿಗೆ ತಿಳಿದ ಆರೂಢನಿಗೆ ಈ ಜಗತ್ತು ತೋರ್ತಿರ್ಬೇಕು, ಬಾಧಿತಾನು ವೃತ್ತಿಯಿಂದ ತೋರ್ತಿರ್ಬೇಕು, ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾ ಇರಬೇಕು. ಆದ್ರೆ ಇದು ಮಿಥ್ಯಾ ಎಂದು ಯಾರು ನಿಶ್ಚಯ ಮಾಡಿದ್ದಾರೆಯೋ ಅವರಿಗೆ ಸುಖ ಇಲ್ಲ, ದುಃಖ ಇಲ್ಲ, ಹೋಗು ಬಾ, ಕೊಡು, ತೆಗೆದುಕೋ, ಜನ್ಮ ಮರಣ ಇದ್ಯಾವುದೂ ಇಲ್ಲ. ಮಿಕ್ಕಿನ ಪರಿಕಲ್ಪನೆಗಳು ತೋರದೆ. ನಾವು ಹೇಗಿದ್ದಾರೆ ಅನ್ನೋದು ಮುಂದೆ ಹೇಳಿದ್ರು. ಕೇವಲ ಅಖಂಡ ಚೈತನ್ಯ, ಅಖಂಡ ಸುಖ, ನಿತ್ಯ ಸುಖದ ಶರದಿ ಎನಿಸಿದನು ಇಹದವನು ಮುಕ್ತನು ಆಗಿರುತ್ತಿರ್ಪನು ಆರೂಢ ನೆಲೆಸುವವನು. ಆರೂಢ ನೆಲೆಸುವನು ಅವನು. ಇಲ್ಲಿ ಆರೂಢ, ಮುಕ್ತನೇ ಆರೂಢ. ಇಲ್ಲಿ ಜೀವನ್ಮುಕ್ತ ಅವಸ್ಥೆಯ ವಿಷಯವನ್ನು ಹೇಳ್ತಾ ಇದ್ದಾರೆ, ವಿಧೇಯ ಮುಕ್ತ ಅವಸ್ಥೆಯನ್ನು ಹೇಳ್ತಾ ಇಲ್ಲ. ಇಹ ಚೇತ್ ಅವೇದಿ ಕಥ ಸತ್ಯಮಸ್ತಿ ನಚೇದಿಹ ವೇದಿ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯ ಅಸ್ಮಾನ್ ಲೋಕಾತ್ ಅಮೃತ ಭವಂತಿ ಅನ್ನೋ ಉಪನಿಷತ್ ಏನ್ ಹೇಳ್ತದಂದ್ರೆ, ಭೂತೇಷು ಭೂತೇಷು ವಿಚಿತ್ಯ ಧೀರಾಃ, ಪಂಚಮಹಾಭೂತಗಳಿಂದ ಈ ಶರೀರ ನಿರ್ಮಾಣ ಆಗೈತಿ. ಈ ಶರೀರದಲ್ಲಿ ಪಂಚಮಹಾಭೂತಗಳಿದಾವ್. ಆ ಮಹಾಪಂಚಭೂತಗಳಿಂದ ಹುಟ್ಟಿದ ತತ್ವಗಳು 25, 19, ಒಂದು ಅಜ್ಞಾನ. ಈ ಎಲ್ಲ ತತ್ವಗಳನ್ನು ಒಳಗೊಂಡದ್ದು ಪಂಚಮಹಾಭೂತಗಳ ಸಮೂಹ. ಭೂತೇಶು ಭೂತೇಶು, ಪ್ರತಿಯೊಂದು ಪ್ರಾಣಿಯಲ್ಲಿ ವಿಚಿತ್ಯ, ತನ್ನನ್ನು ಹುಡುಕ್ಬೇಕು. ಪ್ರತಿಯೊಂದು ಪ್ರಾಣಿಯಲ್ಲಿ ವ್ಯೋಮಾಂ ಪಶ್ಯತಿ ಸರ್ವಂಚ ಮೈ ಪಶ್ಯತಿ, ಯಾವನು ಎಲ್ಲ ಕಡೆಗೆ ನನ್ನನ್ನು ನೋಡುತ್ತಾನೆಯೋ, ನನ್ನಲ್ಲಿ ಅವನು ತನ್ನಲ್ಲಿ ಯಾವನು ಎಲ್ಲವನ್ನು ನೋಡುತ್ತಾನೆಯೋ ಅವನೇ ಜೀವನ್ಮುಕ್ತ ಅನ್ನುವುದನ್ನು ಸಾಕಷ್ಟು ಪ್ರಮಾಣಗಳನ್ನು ಕ್ರೋಢೀಕರಣ ಮಾಡ್ತಾವ. ಅದಕ್ಕಾಗಿ ಇಲ್ಲಿ ಜೀವನ್ಮುಕ್ತ ಅವಸ್ಥೆಯಲ್ಲಿರುವಂತಹ ಮಹಾನುಭಾವರು ಯಾರು ಅಂದ್ರೆ ಅವರೇ ಆರೂಢರು. ಆರೂಢ ಪರಂಪರೆಯ ಬಗ್ಗೆ ಇಲ್ಲಿವರೆಗೆ ಸಾಕಷ್ಟು ಕೇಳ್ಕೊಂಡು ಬಂದಿದ್ದೀರಿ. ಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿದ ಅದ್ವೈತ ಸಿದ್ಧಾಂತವನ್ನೇ ಶ್ರೀಮತಿ ಜೀವನ ಶಿವಯೋಗಿಗಳವರು, ಅಧಿಕಾರ ಪ್ರಾರಬ್ಧವುಳ್ಳವರು, ಶ್ರೀಮತಿ ಜೀವನ ಶಿವಯೋಗಿಗಳೇ ಆಗಲಿ ಅಥವಾ ಸಿದ್ಧಾರೂಢ ಅಪ್ಪಂಗಳೇ ಆಗಲಿ, ಇವರೆಲ್ಲರೂ ಅಧಿಕಾರ ಪ್ರಾರಬ್ಧವುಳ್ಳವರು. ಶಂಕರ ಭಗವತ್ಪಾದರ್ಕಿಂತ ಮೊದಲು ವ್ಯಾಸ ಮಹರ್ಷಿಗಳು ಬರೆದರು. ಅದಕ್ಕಿಂತ ಮುಂಚೆ ಪರಮಾತ್ಮ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತ ದೃಗ್ವೇದೋ ಯಜುರ್ವೇದೋ ಸಾಮವೇದೋ ಹೆತರ್ವಃ ಅನ್ನುವ ಶ್ರುತಿ ಪ್ರಮಾಣವನ್ನು ನೋಡಿದಾಗ ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ವೇದಗಳು ಹೊರಗೆ ಬಂದು, ಆ ವೇದಗಳ ಅಂತ್ಯ ಭಾಗವೇ ಉಪನಿಷತ್ತುಗಳು. ಆ ಉಪನಿಷತ್ತುಗಳ ಸಾರವೇ ಅದ್ವೈತ ಸಿದ್ಧಾಂತ, ಮತ್ತೇನಲ್ಲ. ಆ ಅದ್ವೈತ ಸಿದ್ಧಾಂತವನ್ನ ವ್ಯಾಸ ಭಗವಂತರು ವ್ಯವಸ್ಥಿತವಾಗಿ ಬ್ರಹ್ಮಸೂತ್ರ ನಾಮಕ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಜೋಡಿಸಿದ್ದಾರೆ. ಅದನ್ನೇ ಭಗವತ್ಪಾದರವರು ಜಗತ್ತಿಗೆ ಅದ್ವೈತ ಸಿದ್ಧಾಂತದ ಕೊಡುಗೆಯನ್ನು ಕೊಟ್ಟರು. ನಮ್ಮ ಕನ್ನಡ ನಾಡಿನ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಶಂಕರ ಭಗವತ್ಪಾದರೇ ಶ್ರೀಮದ್ ನಿಜಗಳ ಶಿವಯೋಗಿಗಳಾಗಿ ಹುಟ್ಟಿ ಬಂದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ನಿಜಗಳ ಶಿವಯೋಗಿಗಳೇ ತಾವೇ ಬರೆದಿರುವಂತಹ ಗ್ರಂಥ ಏನಾಯ್ತು ಅಂದ್ರೆ ಜಾನಪದ ಸಾಹಿತ್ಯ ಆಗಿ ಉಳ್ಕೊಂಡಿತ್ತು. ಅದನ್ನ ಮತ್ತೆ ಕನ್ನಡ ನಾಡಿನ ಮುಮುಕ್ಷುಗಳಿಗೆ ಶ್ರುತಪಡಿಸುವುದಕ್ಕಾಗಿ, ತಿಳಿಸಿಕೊಡುವುದಕ್ಕಾಗಿ ಶ್ರೀಮನ್ ನಿಜಗಳ ಶಿವಯೋಗಿಗಳೇ ಸಿದ್ಧಾರೂಢರಾಗಿ ಪುನಃ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜಗತ್ತಿನ ಉದ್ಧಾರಕ್ಕಾಗಿ ಅಧಿಕಾರ ಪ್ರಾರಬ್ಧ ಇದೆ ಅವರಿಗೆ. ನಿಮ್ಮಂತೆ ಕರ್ಮಕ್ಕೆ ಅಧೀನರಾಗಿ ಹುಟ್ಟವರಲ್ಲ. ಎಷ್ಟೇ ಜನ್ಮಗಳು ಬಂದರೂ ಕೂಡ ಅವರ ಜ್ಞಾನಕ್ಕೆ ಚ್ಯುತಿ ಇರುವುದಿಲ್ಲ. ಅಧಿಕಾರ ಪ್ರಾರಬ್ಧ ಉಳ್ಳಂತಹ ಜಗದ್ವಂದೇ ಜಗದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಳವರು ನಮ್ಮ ಕನ್ನಡ ನಾಡಿನ ಮುಮುಕ್ಷುಗಳಿಗೆ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಂತಹ ಮಹಾ ಜಗದ್ಗುರುಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕೆಲ್ಲ.
ಇಂತಹ ಮಹಾ ಜಗದ್ಗುರುಗಳು ಹೇಗಿರ್ತಾರೆ ಅಂತ ಕೇಳಿದ್ರೆ ಜಗತ್ತು ಸುಳ್ಳು ಎಂದು ನಿಶ್ಚಯ ಮಾಡಿರುತ್ತಾರೆ. ಜಗವಿದು ಖುಷಿ ಎಂದು ಹೀಗೆ ತಿಳಿದ ಆರೂಢರಿಗೆ ಸುಖಾದಿ ದ್ವಂದ್ವ ತತೆಯುವಂತೆ ಸುಖ ಇಲ್ಲ ದುಃಖ ಇಲ್ಲ. ಹಾಗಾದ್ರೆ ತಾನಾಗಿ ಅಂದ್ರಲ್ಲ, ಇಲ್ಲ ಗುರು ಸಂಬುದಿಕವೇ ತಾನಾಗಿ ಅಂದ್ರ ಅಜ್ಞ ಭಾವನೆ ಹೋಯ್ತು, ಶುದ್ಧ ಭಾವನೆ ಅಲ್ಲದೆ ಪಾರ್ಸಲ್ ಕೆಲಸದಲ್ಲಿ ಪಾರ್ಸಲ್ ಕೆಲಸ ಹೇಳಿದ ಹೀಗೆ ತಿಳಿದ ಆರೂಢರಿಗೆ ಸುಖಾದಿ ದ್ವಂದ್ವ ತತೆಯುವಂತೆ ಅನ್ನುವಂತಹ ವಿಷಯವನ್ನು ನೋಡಿದಾಗ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ಹೇಗಿದ್ದಾರೆ ಅಂತ ಕೇಳಿದ್ರೆ ಯತ್ ಸುಖಾಂಬುದೇ ಲೇಷ ಲೇಷತ ಇಮೆ ಶಕ್ರಾದಯ ನಿರವೃತಾಃ. ಒಂದು ಮನೀಷ ಪಂಚಕದಲ್ಲಿ ಒಂದು ಶ್ಲೋಕ ಬರ್ತದೆ. ಯತ್ ಸುಖಾಂಬುದೇ ಲೇಷ ಲೇಷತ ಇಮೆ ಚಕ್ರಾದಯ ನಿರವೃತಾಃ ಯಃ ಕಶ್ಚಿತ್ ಚಿತ್ತೇ ಪ್ರಶಾಂತ ಕಲಲೆ ಲಬ್ಧ್ವಾ ಮುನಿಃ ನಿವೃತಃ. ಯಸ್ಮಿನ್ ನಿತ್ಯ ಸುಖಾಂಬುಧೌ ಗಲಿತಧೀಃ ಬ್ರಹ್ಮೈವ ನ ಬ್ರಹ್ಮವಿತ್. ಯಃ ಕಶ್ಚಿತ್ ಸುರೇಂದ್ರ ವಂದಿತ ಪದೋ ನೂನಂ ಮನೀಷಾ ಮಮ ಅಂತ ಒಂದು ಸುಂದರವಾದ ಮನೀಷಾ ಪಂಚಕದಲ್ಲಿ ಶ್ಲೋಕ ಬರ್ತದೆ. ಈ ಶ್ಲೋಕದ ಅಭಿಪ್ರಾಯ ಏನಂತ ಕೇಳಿದ್ರೆ, ಯಾವ ಆತ್ಮ ಸ್ವರೂಪದ ಲವಲೇಶವನ್ನು ಪಡೆದು ಸುಖರೂಪ ಲವಲೇಶವನ್ನು ಪಡೆದು ಇಂದ್ರಾದಿಗಳು ಸಂತೋಷವನ್ನು ಪಟ್ಟರು. ಇಂದ್ರಾದಿಗಳ ಆನಂದ ಬ್ರಹ್ಮಾನಂದದ ಲವಲೇಶ ಅಂತಿದ್ರ ಅರ್ಥ ಮತ್ತೇನಲ್ಲ. ಬ್ರಹ್ಮಾನಂದ ಅಂದ್ರೆ 11 ಸ್ಟೆಪ್ನಲ್ಲಿ ಹೇಳಿದ್ದಾರೆ ತೈತರಿಯ ಉಪನಿಷತ್ನಲ್ಲಿ. ಇಂದ್ರಾದಿಗಳ ಆನಂದ ಒಂದು ಲವಲೇಶ ಅಷ್ಟೇ. ಅಂತಹ ಆನಂದವೇ ಸುಖ. ಇಲ್ಲಿ ಪರ್ಯಾಯ ಪದ ಆನಂದ ಮತ್ತು ಸುಖ ಅನ್ನುವ ಪರ್ಯಾಯ ಪದಗಳು. ಆನಂದ ಬೇರೆ ಅಲ್ಲ, ಸುಖ ಬೇರೆ ಅಲ್ಲ. ಸುಖವೇ ಆನಂದ, ಆನಂದವೇ ಸುಖ. ಅಂತಹ ಆನಂದ ಸ್ವರೂಪವೇ ಆತ್ಮತತ್ವ. ಆ ಆತ್ಮತತ್ವವೇ ತಾನಾಗಿರುವವನೇ ಜೀವನ್ಮುಕ್ತ. ಅಂತಹ ಜೀವನ್ಮುಕ್ತನು ಆರೂಢನು ಎನಿಸುವನವನು. ಇದು ಈ ರೂಢಿಯನ್ನು ಇಟ್ಟುಕೊಂಡು ಹೇಳಿದಂತ ಮಾತಷ್ಟೇ. ಆರೂಢ ಅನ್ನೋದೇನು? ಈ ಶರೀರ ನಾನು ಅನ್ನುವಂತ ಈ ರೂಢಿಯನ್ನು ಇಟ್ಟುಕೊಂಡು ಹೇಳಿದಂತ ಮಾತು ಆರೂಢ ಅಂತ ಅನ್ವಯ ಮಾಡ್ಬೇಕು ನಾವು. ಯಾಕಂದ್ರೆ ಶಬ್ದ ಉಪಯೋಗ ಮಾಡ್ತೇವೆ ಅಂದ್ರೆ ಅದೊಂದು ದ್ವಂದ್ವ ಶಬ್ದ ಇದ್ದೇ ಇರ್ತದೆ ಅದು ಎದುರಿಗೆ. ಈ ರೂಢ ಆರೂಢ, ಈ ರೂಢಿ ಆರೂಢಿ. ಹೀಗಾಗಿ ಆರೂಢ ಅಂತ ಯಾರಿಗನಬೇಕು ಅಂತ ಕೇಳಿದ್ರೆ ಅಖಂಡ ಚೈತನ್ಯವೇ ತಾನಾಗಿ ತಿಳಿದದ್ದನ್ನು ಮರೆತು ಪರಮಾತ್ಮ ಬೋಧೆಯಲ್ಲಿ ವಿರತಂಗೆ 4 ತೆರನಾಗಿ ಬೋಧಿಸುವುದು ಮುಖಾಂತರ, ದಶಾಂತರ, ಭಾವಾಂತರ, ಅನ್ಯೋಪದೇಶಾಖ್ಯ ಅಂತ ಹೇಳಿ ಹೋದ ಚತುಷ್ಟಯ ಹೇಳಿದ್ದು ಕೂಡ ಭ್ರಾಂತ್ಯಾತ್ಮಕವಾದದ್ದು, ಯಥಾರ್ಥವಾದದ್ದಲ್ಲ. ನನಗೆ ಭ್ರಾಂತಿಯಿಂದ ಬಂದಿತ್ತು. ಆ ಭ್ರಾಂತಿಯನ್ನು ಕಳೆಯೋದಕ್ಕಾಗಿ ನಾವು ಉಪದೇಶ ಮಾಡಿದ್ದು ಕೂಡ ಭ್ರಾಂತಿ ಅಲ್ಲದೆ ಯಥಾರ್ಥ ಅಲ್ಲ ಅನ್ನುವ ಸಿದ್ಧಾಂತ ಪರಮಾತ್ಮ ಬೋಧೆ ಇಟ್ಕೊಂಡು ಬರ್ತದ. ಅದನ್ನ ನಾವು ನೋಡಿದಾಗ ಇಲ್ಲಿ ತಾನಾಗಿ ಅನ್ನುವುದು ಕೂಡ ಸುಳ್ಳೆ. ತಾನಾಗಿ ಅನ್ನೋದು ಸುಳ್ಳೆ. ಮುಕ್ತಶ್ಚ ವಿಮುಕ್ತತೆ, ಮುಕ್ತನೇ ಮುಕ್ತನಾಗುತ್ತಾನಲ್ಲದೆ ಬದ್ಧನು ಎಂದೂ ಮುಕ್ತನಾಗುವುದಿಲ್ಲ. ಆತ್ಮ ತತ್ವಕ್ಕೆ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಬಂಧನ ಪೂರ್ವ ಭ್ರಾಂತಿ, ಮೋಕ್ಷ ಉತ್ತರ ಭ್ರಾಂತಿ. ಹೀಗಿರುವುದರಿಂದ ಇಲ್ಲಿ ನಿಜವಾದ ಆರೂಢರು ಯಾರು ಅಂದ್ರೆ ಎರಡೂ ಭ್ರಾಂತಿಗಳು ಇಲ್ಲದವರು. ಬಂಧನದ ಭ್ರಾಂತಿಯೂ ಇಲ್ಲ, ಮೋಕ್ಷದ ಭ್ರಾಂತಿಯೂ ಯಾರಿಗಿಲ್ಲವೋ. ಅಂದ್ರೆ ನಮ್ಮ ನಿಮ್ಮ ಶರೀರಕ್ಕೆ ಇಟ್ಟಿರುವ ಹೆಸರು ನಿಮಗೆ ಎಷ್ಟು ಸಹಜವಾಗಿದೆಯೋ ಅಷ್ಟು ಸಹಜ ನಾನು ಆತ್ಮ ಅನ್ನುವುದು ಸಹಜ ಆಗಿರ್ಬೇಕು. ಅಲ್ಲಿ ಅನುಸಂಧಾನ ಇರಬಾರದು. ಅನುಭವಿಗೆ ಒಂದೆಷ್ಟು ಅನುಸಂಧಾನ ಇದೆ. ಪರತತ್ವ ಅವಲೋಕನದಿಂದ ತೃಪ್ತ್ಯಾನೀಕವಿಲ್ಲದ ಅನುಭವ ನೋಡಿ, ಮ್ಯಾಲೆ ನುಡಿ. ಅನುಭವಿಗೆ ಏನಿದೆ ಅಂತ ಕೇಳಿದ್ರೆ ಪರತತ್ವದ ಚಿಂತನೆ ಮಾಡುವುದು ಇದೆ. ಪರತತ್ವದ ಚಿಂತನೆಯಲ್ಲಿ ನಿರಂತರವಾಗಿ ಅವನು ವೃತ್ತಿ ಇರಬೇಕಾಗ್ತದೆ. ಆದ್ರೆ ಆರೂಢನಿಗೆ ಅದಿಲ್ಲ. ನಮ್ಮ ಶರೀರದ ಹೆಸರು ನಮಗೆ ಎಷ್ಟು ಸಹಜವಾಗಿದೆಯೋ ಅಥವಾ ಈ ಕಡೆ ಕುಳಿತವರಿಗೆ ನಾನು ಗಂಡು ಅನ್ನುವುದು ಎಷ್ಟು ಸಹಜವಾಗಿದೆಯೋ ಅಷ್ಟು ಸಹಜವಾಗಿರ್ತದೆ. ಅನುಸಂಧಾನ ಅಲ್ಲಿ ಇಲ್ಲ. ಅನುಭವಿಯಲ್ಲಿ ಅನುಸಂಧಾನ ಇದೆ, ಆರೂಢನಲ್ಲಿ ಅನುಸಂಧಾನ ಇಲ್ಲ. ಅನುಭವಿಗೂ ಆರೂಢನಿಗೂ ವ್ಯತ್ಯಾಸ ಇರೋದು ಇಷ್ಟೇ ವ್ಯತ್ಯಾಸ, ಬೇರೆ ವ್ಯತ್ಯಾಸ ಏನೂ ಇಲ್ಲ ಅಂತ ಹೇಳ್ತಾ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಮಾತಿಗೆ ವಿಶ್ರಾಂತಿ.
ಪೂಜ್ಯರಿಗೆ ತಮ್ಮ ಅನುಭವಾಮೃತವನ್ನ ಹೇಳಿದಂತ ಪೂಜ್ಯರು ಹೇಳಂತ ಹೊಂದಳು. ಇನ್ನು ಮುಂದೆ ಇದೇ ವಿಷಯವಾಗಿ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶ್ರೀ ಅಭಿನವ ಸಿದ್ಧಾರೂಢರು ತಮ್ಮ ಅನುಭವಾಮೃತವನ್ನ ಕಲಿಸಬೇಕೆಂದು ಪೂಜ್ಯರು ಪ್ರಾರ್ಥಿಸುತ್ತಾರೆ. ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುದೀಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪತ್ನೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಷಡಂಗಾದಿವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪತ್ನೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನ ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರ ಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಎನ್ನ ಆತ್ಮಕಲ್ಯಾಣ ಕರ್ತೃಗಳು ಅನವರತ ಶಾಸ್ತ್ರ ಸ್ತೋತ್ರಗಳನ್ನ ಭಕ್ತರಿಗೆ ಎಡೆ ಮಾಡಿ ತಮ್ಮ ಅವತಾರ ಪೂರೈಸಿದ ಶ್ರೀಮದ್ ಅಭಿನವ ಗುರುಗಳವರ ಪಾವನ ಚರಣಗಳನ್ನ ವೃಕ್ಷರೋಜದಲ್ಲಿ ಪ್ರತಿಷ್ಠಾಪಿಸಿ ಪ್ರತಿ ವರ್ಷದ ಪಾವನ ಪರಂಪರೆಯಂತೆ ಶಿವರಾತ್ರಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 7 ದಿನಗಳ ಕಾಲ ಸಾಂಗವಾಗಿ ಸಾಗಿ ಬರುತ್ತಿರುವ ಶಾಸ್ತ್ರ ಚಿಂತನೆಯ ಪವಿತ್ರ ಸಮಾರಂಭದ ಸನ್ನಿಧಾನವನ್ನು ದಯಪಾಲಿಸಿದಂತಹ ಪೂಜ್ಯರ ಆದಿಯಾಗಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಮಹಾತ್ಮರಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗಾಗಲೇ ಬಹಳ ಹೊತ್ತಾಗೈತಿ ಅನ್ನೋದು ನನಗೂ ಗೊತ್ತಾಗೈತಿ. ಆದ್ರೂ ಒಂದು 10 ತಾಸಿನೊಳಗೆ ನನ್ನ ಪ್ರವಚನವನ್ನ ಮುಗಿಸೋ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲೇ ನೀವು ಕೂತೀರಿ, ಎಲ್ಲರೂ ಆನಂದದಿಂದ ಶಾಸ್ತ್ರವನ್ನ ಕೇಳಬೇಕು ಅಂತ ಇನ್ ಬಹಳಷ್ಟು ಜನರಿಗೆ ಅತ್ಯಂತ ಆನಂದದಿಂದ ಮಹಾತ್ಮರು ಹೇಳುವಂತಹ ಮಾತುಗಳನ್ನ
ತದೇಕ ಚಿತ್ತದಿಂದ ಅವರು ಆಲಿಸ್ತಾರೆ. ಅವರಿಗೆ ಭಾವದೊಳಗೆ ಇಷ್ಟ ಇರ್ತದೆ, ತಿಳಿಲಿ ಬಿಡ್ಲಿ. ಅಜ್ಜನ ದರ್ಶನಕ್ಕಾಗಿ ಬಂದೀವಿ, ಮಹಾತ್ಮರ ವಾಣಿಯಿಂದ ಏನು 4 ಮಾತುಗಳು ಬರ್ತಾವ ಅವುಗಳು ನಮ್ಮ ಕಿವಿ ಮೇಲೆ ಬೀಳಲಿ ಅನ್ನುವಂಥದ್ದೊಂದು ಭಾವ ಇರ್ತದೆ. ಇಲ್ಲಿ ಬಂದವರಿಗೆಲ್ಲರಿಗೂ ಶಾಸ್ತ್ರ ತಿಳಿತದಂತಲ್ಲ. ಯಾರು ಗೋಣ ಹಾಕ್ತಿರ್ತಾರ ನೋಡ್ರಿ ಅವ್ರಿಗೆ ಅಷ್ಟ ಅರ್ಥ ಆಗಿರ್ತದೆ. ಉಳ್ದವ್ರೆಲ್ಲರೂ ಶಾಂತ ಕೂತ್ಕೊಂಡಿರ್ತಾರೆ. ಎದಕ್ಕಂದ್ರ ಮನ್ಯಾಗ ಬರೀ ಅವ್ರ ಅತ್ತಿ ಬೇದಿದ್ದು, ಮಾವು ಬೇದಿದ್ದು, ಸೊಸೆಯಾಗಿ ಬೇದಿದ್ದು ಇವ ಕಿವಿಗೆ ಬಿದ್ದು ರಗಡಾಗಿರ್ತದ. ಅದು ಬ್ಯಾಡ, ಮಹಾತ್ಮರ ನುಡಿ ಸ್ವಲ್ಪ ಕಿವಿ ಮೇಲೆ ಬೀಳಲಿ ಅಂತ ಬಹಳಷ್ಟು ಜನ ನಾವು ಕೂತ್ಕೊಂಡು ಕೇಳುತ್ತಿರ್ತೀವಿ. ಅದ್ರೊಳಗನ ಕೆಲವು ಜನ ಮಹಾತ್ಮರ ನುಡಿ ಕೇಳಬೇಕು ಅಂತ ಶಾಂತ ಕುಂತವ್ರ ಕಿವಿಯೊಳಗ ಮತ್ತೆ ಸಂಸಾರದ ವಿಷಯವನ್ನ ಮಗ್ಗಲ್ ಕುಂತವ್ರು ಪಿಟಿ ಮಾತಾಡಿ ಪುಣ್ಯ ಕಟ್ಕೋಬೇಕು ಅಂತ ಬಂದವರಿಗೆ ಅವ್ರಿಗೂ ಪುಣ್ಯ ಕಟ್ಟಿಸ್ಕೊಡಂಗಿಲ್ಲ, ಮಾತಾಡಿ ತಾವೂ ಪುಣ್ಯ ಕಟ್ಕೊಳ್ಳಾರ್ದಂಗ ಬಹಳಷ್ಟು ಜನ ಮನೆಗೆ ಹೋಗ್ತಾರ. ಅದಕ್ಕ ಇಲ್ಲಿ ಕೂತವ್ರು ಯಾರು ಮಾತಾಡಬಾರ್ದು. ಮಾತಾಡುವುದ ನಿಮಗ ಬಂತು ಪ್ರಸಂಗ ಅಂದ್ರೆ ಯಾರಿಗೂ ತೊಂದ್ರೆ ಆಗ್ಲಾರ್ದಂಗ ಕಣ್ಣು ಸೊನ್ನಿಂದ ಬಾಯಿ ಸೊನ್ನಿಂದ ಮಾತಾಡಿದ್ರೆ ಬಹಳ ಚಲೋ ಇರ್ತದೆ. ಯಸ್ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆರೂಢರ ಲಕ್ಷಣಗಳನ್ನು ಕುರಿತು ಮಹಾತ್ಮರೆಲ್ಲ ಉಪದೇಶ ಮಾಡ್ತಾ ಬಂದಿದ್ದಾರೆ. ಆ ಲಕ್ಷಣಗಳು ಯಾರಲ್ಲಿವೆಯೋ ಅವರೆಲ್ಲರೂ ಆರೂಢರೇ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ. ಈ ಎಲ್ಲ ಲಕ್ಷಣಗಳನ್ನ ಪುಸ್ತಕಗಳಲ್ಲಿ ನಾವು ಓದ್ತೀವಿ, ಕೇಳ್ತೀವಿ. ನಮಗೊಂದು ರೂಢಿ ಅದ. ಯಾರು ನಮ್ಮ ಕಣ್ಣಿಂದ ಕಣ್ಮರೆಯಾಗಿ ಹೋಗಿರ್ತಾರಲ್ಲ ಅವರಿಗೆ ಈ ಸೂತ್ರಗಳನ್ನ ಅನ್ವಯಿಸಿ ಹೇಳಿದಾಗ ನಾವು ಹೌದು ಅಂತ ಕಣ್ಣು ಮುಚ್ಚಿ ಸ್ವೀಕಾರ ಮಾಡ್ತೀವಿ. ಆದ್ರೆ ನಮ್ಮ ಕಣ್ಣೆದುರಿಗೆ ಕಾಣುವಂತ ವ್ಯಕ್ತಿಗಳನ್ನ ಕುರಿತು ಆ ಲಕ್ಷಣಗಳನ್ನೆಲ್ಲ ಅವರಲ್ಲಿ ನಾವು ಹುಡುಕಾಡಿ ಹೇಳುತ್ತಿರುವಾಗ ಮನಸ್ಸು ಅಷ್ಟು ಸುಲಭವಾಗಿ ಅವರನ್ನ ಒಪ್ಪಿಕೊಳ್ಳುವುದಿಲ್ಲ. ಅದು ಮನುಷ್ಯನ ಸಹಜವಾದ ಸ್ವಭಾವ. ಆದ್ರೆ ನಿಜವಾಗಿರುವಂತಹ ಮುಮುಕ್ಷು, ನಿಜವಾಗಿರುವಂತಹ ಅಭ್ಯಾಸಿ, ನಿಜವಾಗಿರುವಂತಹ ಅನುಭವಿ, ಅವನ ಸ್ವಭಾವ ಹೆಂಗಿರ್ತದಂದ್ರೆ ಯಾವುದು ಹೇಗಿರುತ್ತದೆಯೋ ಅದನ್ನ ಹಾಗೇ ಸ್ವೀಕಾರ ಮಾಡುವಂತಹ ಪರಿಶುದ್ಧವಾದ ಭಾವ ಇತ್ತು ಅಂದ್ರೆ ಅವನು ಮುಂದೆ ಆರೂಢನಾಗಿಯೇ ಆಗುತ್ತಾನೆ ಅನ್ನುವಂತಹದ್ದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇದ್ದದ್ದನ್ನ ಸ್ವೀಕಾರ ಮಾಡುವ ಸ್ವಭಾವ ನಮ್ಮೊಳಗಿರಬೇಕು. ಸಿದ್ಧಾರೂಢ ಪರಮಾತ್ಮ ಮಾಡಿದಂಥ ಬಹಳ ದೊಡ್ಡ ಕೆಲಸ ಏನು ಅಂದ್ರೆ, ಭೌತ ಪ್ರಪಂಚದ ವಿಜ್ಞಾನಿಗಳು, ಖಗೋಳ ಶಾಸ್ತ್ರವನ್ನು ಅಭ್ಯಾಸ ಮಾಡುವಂತ ವಿಜ್ಞಾನಿಗಳು ಈ ಆಕಾಶದೊಳಗ ಎಷ್ಟು ನಕ್ಷತ್ರಗಳದಾವು ಅನ್ನೋದನ್ನ ಕುರಿತು ಮಾಡ್ತಾರೆ. ಎಷ್ಟು ನಕ್ಷತ್ರಗಳು ಆಕಾಶದಲ್ಲಿ ಎಷ್ಟಿರ್ಬೋದು? ಎಷ್ಟು ನಕ್ಷತ್ರಗಳು, ಎಷ್ಟು ಗ್ರಹಗಳದಾವ? ನಮಗ್ ಗೊತ್ತಿದ್ದಂಗ 9 ಗ್ರಹಗಳನ್ನು ವಿಜ್ಞಾನಿಗಳು ಹತ್ತಿರಕ್ಕಿದ್ದು ಅಭ್ಯಾಸ ಮಾಡಿದಂಥವುಗಳು. ಆದ್ರೆ ವಿಜ್ಞಾನಿಗಳು ಗುರುತು ಮಾಡಿದಂತ ನಕ್ಷತ್ರಗಳು ಎಷ್ಟದಾವ ಅಂದ್ರ 50 ಲಕ್ಷ ನಕ್ಷತ್ರಗಳದಾವಂತ. ಇನ್ನೂ ಗುರುತು ಮಾಡದೇ ಇರುವಂತಹ ನಕ್ಷತ್ರಗಳು ಬಹಳಷ್ಟು ಆಕಾಶದೊಳಗೆ ತುಂಬಿಕೊಂಡವ. ಅಂತೂ ನಮ್ಮ ಲೆಕ್ಕಕ್ಕ ಖಗೋಳ ವಿಜ್ಞಾನಿಗಳು ಹೆಂಗ ನಕ್ಷತ್ರಗಳನ್ನ ಗುರುತು ಮಾಡಿ ಅವುಗಳಿಗೆ ಒಂದೊಂದು ಹೆಸರನ್ನ ಇಟ್ಕೊಂತ ಬಂದ್ರು, ಹಂಗೆ ಈ ನೆಲದಲ್ಲಿ ಸಂಚರಿಸಿ ಈ ನೆಲದಲ್ಲಿನೇ ಇದ್ದು ಆತ
ಯಾವ ರಾಗಗಳಿಗೂ ಯಾವ ದ್ವೇಷಗಳಿಗೂ ಒಳಗಾಗದೆ, ಯಾವ ಅಭಿನಂದನೆಗಳಿಗೂ ಯಾವ ದ್ವೇಷಕ್ಕೂ ಒಳಗಾಗದೆ ನಿರಂತರವಾಗಿ ಜನರ ಮಧ್ಯದಲ್ಲಿನೇ ಇದ್ದು ಜನರಂತೆಯೇ ತಾನು ಬದುಕಿ ಆತ್ಮನ್ನೇ ಆತ್ಮನ ತುಷ್ಟ ಅನ್ನುವಂತೆ ತನ್ನೊಳಗೆ ತಾನಿದ್ದು ಆನಂದದಿಂದಿದ್ದಂಥ ತತ್ವಜ್ಞಾನಿಗಳೆಂಬ ನಕ್ಷತ್ರಗಳನ್ನ ಈ ನೆಲಕ್ಕೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂದ್ರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕು. ಅವರು ತಾನೊಬ್ಬನೇ ತತ್ವಜ್ಞಾನಿ ಅನ್ನುವಂಥದ್ದಲ್ಲ, ಅವರ ಹತ್ತಿರಕ್ಕೆ ಬಂದಂತಹ ಪ್ರತಿ ಜೀವರನ್ನು ತತ್ವಜ್ಞಾನಿಗಳನ್ನಾಗಿ ಅವರಲ್ಲಿರುವಂತಹ ಸ್ವಸ್ವರೂಪದ ಜ್ಞಾನವನ್ನ ಮಾಡಿಕೊಟ್ಟಿರುವಂತಹ ನಿಜವಾದ ಯೋಗಿಗಳು. ಅವರು ಆರೂಢರು ಅಂದ್ರೆ ಆಗಿದ್ರು ಹೀಗಿದ್ರು ಅನ್ನುವುದಕ್ಕಿಂತಲೂ ನಮ್ಮ ಕಣ್ಣೆದುರಿಗೆ 86 ವಸಂತಗಳಾದರೂ ಸಹಿತ ಏನೊಂದು ಮುಖಭಾವಗಳಲ್ಲಿ ವ್ಯತ್ಯಾಸವನ್ನ ಮಾಡಿಕೊಳ್ಳದೆ ಕುಳಿತುಕೊಂಡಿರುವಂತಹ ಭಾರತೀಯಪ್ಪಗಳು, ಸಹಜಾನಂದಪ್ಪಗಳು, ದಯಾನಂದಪ್ಪಗಳು ಇವರೆಲ್ಲರೂ ಆರೂಢಾವಸ್ಥೆಯಲ್ಲಿಯೇ ಇರುವಂತವರು. ಇದ್ದಾಗಲೇ ಗುರುತಿಸ್ಬೇಕು, ಇದ್ದಾಗಲೇ ಅವರನ್ನ ದೈವವೆಂದು ಭಾವಿಸಿ ಪೂಜಿಸಿದಾಗ ಅವರಿಗೆ ಅದರಿಂದ ಏನಿಲ್ಲ. ಏನು ಹೊದಿಸಿದರೇನು, ಏನು ಮೆರೆಸಿದರೇನು. ಅವರಿಗೆ ಆರೂಢರು ಅಂದ್ರು ಹಂಗ ಇರ್ತಾರ, ನೀನ್ ಆರೂಢ ಅಲ್ಲ ಅಂದ್ರು ಹಂಗ ಇರ್ತಾರ. ಅವ್ರ ಭಾವದೊಳಗೆ ಏನು ವ್ಯತ್ಯಾಸ ಇರುವುದಿಲ್ಲ, ಅವರು ಹಾಗೆಯೇ ಇರ್ತಾರೆ. ಆದ್ರೆ ಅವರ ಆರೂಢತ್ವವನ್ನ ಅರಿತು ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಸೇವೆಗಳನ್ನ ಅಂತಹ ಗುರು ಸನ್ನಿಧಾನದಲ್ಲಿದ್ದು ಮಾಡುವುದರಿಂದ ಅವರ ಕೃಪಾ ಆಯಿತು ಅಂದ್ರೆ ನಮ್ಮಲ್ಲೂ ಅಂತಹ ದಿವ್ಯ ಶಕ್ತಿಯ ಸಂಚಾರವಾಗ್ತದೆ. ಅದನ್ನ ಇಡೀ ದೇಶದ ಶಕ್ತಿಯನ್ನ ಗುರುತಿಸಿದಂಥವರು ಸಿದ್ಧಾರೂಢ ಪರಮಾತ್ಮ. ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡ್ತಿದ್ರೆ ಇಡೀ ಅಮೆರಿಕದ ಜನ ಎಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿ ಮರು ದಿವಸ ಅಮೆರಿಕದ ಒಂದು ಬಹುದೊಡ್ಡದಾಗಿರುವಂತಹ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆಯಲ್ಲಿ ಒಂದು ಟೈಟಲ್ ಬಂತು. ಏನು ಬರೆದಿದ್ರು, ಅವರ ಶೀರ್ಷಿಕೆ ಏನು ಬರೆದಿದ್ರು ಅಂದ್ರೆ ದ ಮೆನಿ ಲೆಜೆಂಡರೀಸ್ ಡಿಸ್ಕವರ್ ದಿ ಸಾಯಿಲ್ ಆಫ್ ಅಮೆರಿಕಾ, ಲೈಕ್ ಕೊಲಂಬಸ್ ಡಿಸ್ಕವರ್ ದಿ ಸಾಯಿಲ್ ಆಫ್ ಅಮೆರಿಕಾ, ಬಟ್ ಸ್ವಾಮಿ ವಿವೇಕಾನಂದ ಡಿಸ್ಕವರ್ ದಿ ಸೋಲ್ ಆಫ್ ಅಮೆರಿಕಾ ಅನ್ನುವಂಥ ಮಾತುಗಳನ್ನ ಆ ಪತ್ರಿಕೆ ಬರೀತದೆ. ಹಂಗ ಬಹಳಷ್ಟು ಜನ ರಾಜ ಮಹಾರಾಜರು ಈ ಭಾರತದ ಭೂಮಿಗೆ ಬಂದ್ರು, ಇಲ್ಲಿಯ ಮಣ್ಣನ್ನವರು ಗುರುತು ಮಾಡಿದ್ರೆ ಹೊರತು ಸಿದ್ಧಾರೂಢ ಮಹಾಸ್ವಾಮಿಗಳವರು ಈ ಮಣ್ಣಿನ ತತ್ವಜ್ಞಾನವನ್ನು ಗುರುತು ಮಾಡಿ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರುವಂತಹ ಬಹುದೊಡ್ಡ ತತ್ವಜ್ಞಾನಿ ಆರೂಢರು ಅಂದ್ರೆ ಅದು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ. ಅಂತಹ ಪರಮಾತ್ಮ ಈ ಕೈಲಾಸ ಮಂಟಪದ ಶತಮಾನೋತ್ಸವ ಇರುವುದರಿಂದ ನಾವೆಲ್ಲ ಅದನ್ನು ಮತ್ತೆ 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 ನೆನಪು ಮಾಡ್ಕೊಳ್ಬೇಕು. ಇಲ್ಲಿ ಕುಳಿತುಕೊಂಡಿರುವಂತಹ ತಾವೆಲ್ಲರೂ ಸಾಮಾನ್ಯರು ಅಂತ ಭಾವಿಸಬಾರ್ದು. ಕಾರಣ ಏನು ಅಂದ್ರೆ ಈ ಪುಣ್ಯ ಭೂಮಿಗೆನೆ ವಿವೇಕಾನಂದರು ಬಂದು ಹೋಗಿದ್ದಾರೆ. ಈ ಪುಣ್ಯ ಭೂಮಿಗೆನೆ ಅನೇಕ ಜನ ಮಹಾತ್ಮರು ಯಾರ್ಯಾರಿಗೆ ಏನೇನು ಸಂಶಯಗಳು ಬರ್ತಾವಲ್ಲ ಅವರಿಗೆ ಅಧ್ಯಾತ್ಮ ಲೋಕದಲ್ಲಿ ಉತ್ಪನ್ನವಾದಂತಹ ಸಂಶಯಗಳಿಗೆ ಸಮಾಧಾನವನ್ನು ನೀಡುವಂತಹ ಒಂದೇ ಒಂದು ತಾಣ ಅಂತಿದ್ರೆ ಅದು ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಕೈಲಾಸ ಮಂಟಪ ಆಗಿತ್ತು ಅನ್ನೋದನ್ನ ನೆನಪು ಮಾಡ್ಕೋಬೇಕದು. ಈ ಪುಣ್ಯ ಭೂಮಿಯ ನೆಲದೊಳಗೆ ನೀವು ಬರೀ ಮಣ್ಣು ಮೈಗೆ ಹಚ್ಚಿಕೊಂಡ್ರೆ ಸಾಕು, ನಿಮಗೆ ತತ್ವಜ್ಞಾನದ ಅರಿವಾಗ್ತದೆ. ಅಂತಹ ಮಹಾಯೋಗಿ ಈ ಒಂದು ನೆಲದಲ್ಲಿ ಸಂಚರಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನ ಮಾಡಿದ್ದಾನೆ. ಅಂತಹ ಆರೂಢ ಭಗವಂತನ ದಿವ್ಯ ಆಶೀರ್ವಾದ. ಅವರು ದೊಡ್ಡಪ್ಪವ್ರು ಯಾವಾಗಲೂ ನಮ್ಗೊಂದು ಮಾತು ಹೇಳೋರು, ನಮ್ಮ ಗುರುಗಳು ಹೆಂಗಿರ್ತಾನೆ ಅವರು ಬದುಕಿನ ಒಂದು ಘಟನೆ ಹೇಳೋರು. ನಮ್ಮ ಅಭಿನವಪ್ಪವರು ಆರೂಢ ಅಂತಂದ್ರ ಹಂಗ ಹಿಂಗ ಅಂತ ವಿಚಾರ ಮಾಡಬಾರ್ದಪ್ಪ. ನಾನೋ ಮೊದಲ ಪುಸ್ತಕದೊಳಗೆ ಹಂಗ ಹಿಂಗ ಅಂತೆಲ್ಲ ಅಭ್ಯಾಸ ಮಾಡ್ತಿದ್ದೆ. ಮುಂದೆ ನನ್ನ ಅನುಭವಕ್ಕೆ ಬಂದ ಮಾತು ಏನು ಅಂದ್ರೆ, ಯಾರ ಭಕ್ತರು ಬಂದು ದರಿದ್ರ 1 ಲಕ್ಷ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿದ್ರು ಅಂದ್ರೆ ಅದನ್ನು ತಗೊಳ್ಳುವಾಗ ಎಷ್ಟು ಆನಂದ ಆಗೈತಲ್ಲ, ಹಂಗನೇ ಆಕ್ಸಿಡೆಂಟ್ ಆದಾಗ್ಲೂ ಅದು ಅವನ ಕೊಟ್ಟಿದ್ದು ಅಂತ ಎಲ್ಲವೂ ಅವನ ಅನುಗ್ರಹ ಅಂತ ಸಮಾಧಾನದಿಂದ ಸ್ವೀಕಾರ ಮಾಡಿಬಿಟ್ರೆ ಅವನು ಆರೂಢ ಅಂತ ನಮ್ಮ ಅಪ್ಪವ್ರು ಹೇಳ್ತಿದ್ರು. ಅವರ ಕಥೆ ಅಂತಲ್ಲ, ನಮ್ಮ ಬದುಕಿನೊಳಗೂ ಏನಾದ್ರೂ ಸಣ್ಣ ವ್ಯತ್ಯಾಸ ಬಂದು ಅಂದ್ರೆ ಎಂತೆಂಥವ್ರು 10-20 ರೋಲ್ಸ್ ರಾಯ್ ಕಾರ್ ಇಟ್ಟಂತವ್ರು ತಮ್ಮ ಎದೆಗೆ ಗುಂಡು ಹೊಡ್ಕೊಂಡು ಸಾಯ್ತಾರಂದ್ರೆ ವಿಚಾರ ಮಾಡಬೇಕು. ರೊಕ್ಕದೊಳಗ, ರೂಪಾಯಿ ಒಳಗ, ಆಸ್ತಿಯೊಳಗ ಯಾವ ಆನಂದನೂ ಇಲ್ಲ. ಅದು ಆನಂದ ಅನ್ನುವಂಥದ್ದಿದ್ರೆ ಅದು ತನ್ನೊಳಗನೇ ಅದೇ
ತನ್ನೊಳಗಿರುವ ಆನಂದವನ್ನ ತಿಳಿಸಿಕೊಡುವಂಥವನಿಗೆ ಆರೂಢ ಅಂತ ಹೇಳ್ತಾರೆ. ಬದುಕಿನೊಳಗೆ ಬೇಕಾದ ಕಷ್ಟಗಳು ಬರಲಿ, ಆ ಕಷ್ಟಗಳಿಗೆ ನೀವು ಹೆದರಲಾರ್ದನೆ ಧೈರ್ಯದಿಂದ ಬದುಕುವ ಕಲೆಯನ್ನು ಕಲಿತ್ರಿ ಅಂದ್ರೆ ನಾವು ಮುಕ್ತರಾಗ್ಲಿಕ್ಕೆ ಬರುತ್ತದೆ ಅನ್ನುವಂಥದ್ದನ್ನ ಈ ಪ್ರಸಂಗದಲ್ಲಿ ಹೇಳಿ, ಅಂತ ಅನೇಕ ಮನಸ್ಸುಗಳಿಗೆ, ಕಷ್ಟ ಬಂದ ಮನಸ್ಸುಗಳಿಗೆ, ದುಃಖಿತವಾಗಿರುವಂತಹ ಮನಸ್ಸುಗಳಿಗೆ ಸಿದ್ಧಾರೂಢ ಪರಮಾತ್ಮ ಸಮಾಧಾನವನ್ನು ನೀಡಿ ನಮ್ಮೆಲ್ಲರನ್ನು ಉದ್ಧರಿಸಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ. ಪೂಜ್ಯರಿಗೆ ವಂದನೆಗಳು. ಹೊರಗೆ ಭಜನೆ ಮಾಡುವವರು ನಿಲ್ಲಿಸ್ಬೇಕು. ಹೊರಗೆ ಭಜನೆ ಮಾಡುವವರು, ಭಜನೆ ಮಾಡುವಂತ ಜನ ಅಲ್ಲಿ ಕಡಿಮೆ ಮಾಡ್ರಿ. ಅಲ್ಲಿ ಹೊರಗಡೆ ಭಜನೆ ಮಾಡೋರು, ಅಲ್ಲಿ ತಾಳ ಬಾರಿಸಿ ಭಜನೆ ಮಾಡೋರು ಸ್ಟಾಪ್ ಮಾಡ್ಬೇಕು. ಒಂದು ಸನ್ಮಾನ, ಪಾದಯಾತ್ರೆಯನ್ನು ಮಾಡಿದಂತ ಬುದ್ಧರಿಗೆ ಸನ್ಮಾನ ಮಾಡ್ತಾ ಇದೆ. ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಮದುವೆ ಸಹಜಾನ್ ಸಾವುಗಳು ಅವರಿಗೆ ಗೌರವ ಕೊಡ್ತಾ ಇದ್ದಾರೆ. ಬಡಿಯರಲ್ಲಿದ್ದಾರ ಸಹಸ್ರ ಗುರುಜಿ, ನೆಕ್ಸ್ಟ್ ಸಹಸ್ರ ಗುರುಜಿ. ಸುಧಾರೂಢ ಯಾರಿದ್ದಾರೆ? ಸಹಸ್ರ ಗುರುಜಿ ಸುಧಾರು. ಗೀತಾ ಮೇಡಮ್ ಬರ್ಬೇಕು. ಕಲ್ಲಳ್ಳಿ ಸದ್ಭಕ್ತರು, ಬೆಳವಣಿಗೆ ಸದ್ಭಕ್ತರು, ಉಪ್ಪಾರಕ್ಕೆ ಸದ್ಭಕ್ತರು, ಸಂಧಾನಕ್ಕೆ ಸದ್ಭಕ್ತರು, ಕೈರಿಣಿ ಸದ್ಭಕ್ತರು, ಹಿರಿಯನಹಳ್ಳಿ ಸದ್ಭಕ್ತರು, ಸಿಗ್ನಂದಿ ಸದ್ಭಕ್ತರು, ಚಾಣಕ್ಯವರು ಬರ್ಬೇಕು. ಯಾವ ಸದ್ಭಕ್ತರು ಕೇಳಿ. ಕೈಗುತ್ತಿಯವರು, ಕರಗುತ್ತಿ ಸದ್ಭಕ್ತರು ಬರಬೇಕು. ಕರಗುತ್ತಿ ಸದ್ಭಕ್ತರು